Hi everyone, welcome to business class. In previous video I explained about internal trade. So meaning of internal trade and external trade, meaning of external trade, the types of internal trade. In the internal trade we can classify it into two types. The first one is a wholesale trade, the next one is a retail trade. So in previous video I already explained the features, so services of the wholesale trade and the retail trade. ಈ ಮುಂಚಿನ ವಿಡಿಯೋದಲ್ಲಿ ವ್ಯಾಪಾರ ಎಂದ್ರೇನು, ಆ ವ್ಯಾಪಾರದಲ್ಲಿ ಅತ್ಯಂತ ಪ್ರಮುಖವಾಗಿ ಎರಡು ರೀತಿಯ ವ್ಯಾಪಾರಗಳನ್ನು ಕಾಣ್ತಾ ಇದ್ವಿ. ಆ ವ್ಯಾಪಾರಗಳು ಯಾವ್ಯಾವಿದಾವೆ ಅಂತಂದರೆ ಆಂತರಿಕ ವ್ಯಾಪಾರ ಮತ್ತು ಬಾಹ್ಯ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿ ಕರಿತಾ ಇದ್ದೀವಿ. ಆಂತರಿಕ ವ್ಯಾಪಾರದಲ್ಲಿ ಪ್ರಮುಖವಾಗಿ ಎರಡು ವಿಧಗಳನ್ನು ನೋಡಿದ್ದೀವಿ, ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ. ಸಗಟು ವ್ಯಾಪಾರ ಎಂದರೇನು, ಸಗಟು ವ್ಯಾಪಾರ ಯಾರಿಗೆ ಯಾವ ಸೇವೆಯನ್ನು ಸಲ್ಲಿಸುತ್ತದೆ ಮತ್ತು ಅದರ ಲಕ್ಷಣಗಳೇನು ಅನ್ನುವಂತಹದ್ದನ್ನು ತಿಳ್ಕೊಂಡಿದ್ದೀವಿ. ಸೊ ಚಿಲ್ಲರೆ ವ್ಯಾಪಾರ ಎಂದರೇನು, ಚಿಲ್ಲರೆ ವ್ಯಾಪಾರ ಮತ್ತು ಅದರ ಸೇವೆಗಳು ಯಾರಿಗೆ ಯಾವುದರ ಮೂಲಕ ಸಲ್ಲಿಸುತ್ತದೆ ಅನ್ನುವಂತಹದ್ದನ್ನು ತಿಳ್ಕೊಂಡಿದ್ದೀವಿ. ಸೊ ಟುಡೇ ಐ ವಾಂಟ್ ಎಕ್ಸ್ಪ್ಲೇನ್ about the retail trade. So in this video involves the types of retailers. ಸೊ ಈ ಒಂದು ವಿಡಿಯೋದಲ್ಲಿ ಚಿಲ್ಲರೆ ವ್ಯಾಪಾರಿಯ ವಿಧಗಳನ್ನು ಕುರಿತು ತಿಳ್ಕೊಳ್ಳುವಂತಹದ್ದು. ಎಸ್, ದೇರ್ ಆರ್ ಮೇನ್ಲಿ ಟೂ ಟೈಪ್ಸ್ ಆಫ್ ರಿಟೇಲ್ ಟ್ರೇಡ್. The first one is itinerant retailers and fixed shop retailers. ಸೊ ಇಲ್ಲಿ ಚಿಲ್ಲರೆ ವ್ಯಾಪಾರಿಗಳನ್ನು ಪ್ರಮುಖವಾಗಿ ಎರಡು ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯದು ಯಾವುದು ಅಂತಂದರೆ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು. ನಂತರದಲ್ಲಿ ಬರುವಂತಹದ್ದು ಯಾವುದು ಅಂತಂದರೆ ಸಣ್ಣ ಸ್ಥಿರ ಚಿಲ್ಲರೆ ವ್ಯಾಪಾರಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಈ ಸ್ಥಿರ ಚಿಲ್ಲರೆ ವ್ಯಾಪಾರಿಗಳಲ್ಲಿ ಮತ್ತು ಪ್ರಮುಖವಾಗಿ ಎರಡು ವಿಧಗಳನ್ನು ಕಾಣ್ತಾ ಇದ್ದೀವಿ, ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್ ಆ್ಯಂಡ್ ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್. ಸ್ಥಿರ ಅಂದರೆ ಸಣ್ಣ ಪ್ರಮಾಣದ ಸ್ಥಿರ ಅಂಗಡಿಗಳು ಮತ್ತು ದೊಡ್ಡ ಪ್ರಮಾಣದ ಸ್ಥಿರ ಅಂಗಡಿಗಳಂತಲೂ ಕರಿಬಹುದು. ಎಸ್, ಐಟಿನರೆಂಟ್ ರಿಟೇಲರ್ಸ್, ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಅಂದರೆ ಏನು, ಇದನ್ನು ಮೊದಲು ನಾವು ತಿಳ್ಕೊಳ್ಳುವಂತಹದ್ದು. ಎಸ್, ಸಿಂಪಲ್, ಇಟ್ ರೆಫರ್ಸ್ ಟು ದೋಸ್ ಟ್ರೇಡರ್ಸ್ ಹೂ ಕೀಪ್ ಆನ್ ಮೂವಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಟು ಸೆಲ್ ದೇರ್ ಗೂಡ್ಸ್. ಸಿಂಪಲ್, so itinerant retailers are the traders who keep on moving from place to place to sell their goods. ಸಂಚಾರಿ ಚಿಲ್ಲರೆ ವ್ಯಾಪಾರಿ ಅನ್ನುವಂತಹ ಹೆಸರೇ ಸೂಚಿಸುವ ಹಾಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಮ್ಮ ಸರಕುಗಳನ್ನು ಹೊತ್ತು ಮಾರಾಟ ಮಾಡುವವರಿಗೆ ನಾವೇನಂತ ಕರಿತಾ ಇದ್ದೀವಿ ಅಂತಂದರೆ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳಂತ ಹೇಳಿ ಕರಿಬಹುದು. ಈ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳಿಗೆ ನಿರ್ದಿಷ್ಟವಾದಂತಹ ಸ್ಥಳವನ್ನು ಹೊಂದಿರದೇ ಇರುವಂತಹದ್ದು. ದೀಸ್ ಟೈಪ್ ಆಫ್ ದ ರಿಟೇಲರ್ಸ್ ಡು ನಾಟ್ ಹ್ಯಾವ್ ಎನಿ ಫಿಕ್ಸ್ಡ್ ಪ್ರಿಮೈಸಸ್. ಸೊ ದ ನೆಕ್ಸ್ಟ್, they operate with a very small amount of capital. ಅತ್ಯಂತ ಕಡಿಮೆ ಬಂಡವಾಳವನ್ನು ಹೊಂದುವುದರ ಮೂಲಕ ತಮ್ಮ ಕಾರ್ಯಾಚರಣೆಗಳನ್ನು ಸಹಿತವಾಗಿ ಏನು ಮಾಡ್ತಾ ಇರ್ತಾರೆ ಅಂದರೆ ನಿರ್ವಹಿಸ್ತಾ ಇರ್ತಾರೆ. ಸೊ ದೀಸ್ ಟೈಪ್ ಆಫ್ ದ ರಿಟೇಲರ್ಸ್ ಮೋಸ್ಟ್ಲಿ ಸೆಲ್ ದೇರ್ ಗೂಡ್ಸ್ ಆನ್ ಕ್ಯಾಶ್ ಬೇಸಿಸ್. ಸೊ ಈ ರೀತಿಯಾದಂತಹ ಚಿಲ್ಲರೆ ವ್ಯಾಪಾರಿಗಳು ಪ್ರಮುಖವಾಗಿ ನಗದಿನ ಮೂಲಕ ವ್ಯವಹಾರವನ್ನು ಮಾಡ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಅದು ಅಲ್ಲದೆ ಈ ಸಂಚಾರಿ ಚಿಲ್ಲರೆ ವ್ಯಾಪಾರಿಗಳು ಗೂಡ್ಸ್ ಎಂಥವಿರ್ತವೆ ಅಂತಂದರೆ ಲೋ ಕ್ವಾಲಿಟಿ ಗೂಡ್ಸ್, ಅಂದರೆ ಅತ್ಯಂತ ಕಳಪೆ ಮಟ್ಟದ ಗೂಡ್ಸನ್ನು ಹೊಂದಿರುವಂತಹದ್ದು. ಅದು ಅಲ್ಲದೆ ಲೋ ಪ್ರೈಸಸ್, ಕಡಿಮೆ ಬೆಲೆಯನ್ನು ಸಹಿತವಾಗಿ ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ.
ಸೊ ಹಾಗಾದರೆ ಸೊ ಐಟರೆಂಟ್ ರಿಟೇಲರ್ಸ್ ಒಳಗೆ ಫಸ್ಟ್ ಒನ್ ವಿಚ್ ಈಸ್ ದ ಫಸ್ಟ್ ಒನ್ ಹಾಕರ್ಸ್ ಆ್ಯಂಡ್ ಪೆಡ್ಲರ್ಸ್, ತಿರುಗು ಮತ್ತು ಹೊತ್ತು ಮಾರುವ ವ್ಯಾಪಾರಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಈ ಒಂದು ನೋಡ್ತಾ ಇದ್ದೀವಿ ಈ ಚಿತ್ರವನ್ನು, ತಿರುಗು ಅಥವಾ ಹೊತ್ತು ಮಾರು ಬಂಡಿಯೊಳಗಡೆ ದೇ ಆರ್ ಯೂಸಿಂಗ್ ಸೊ ವಾಟ್ ವೀಲ್ಡ್ ವೆಹಿಕಲ್ಸ್, ಚಕ್ರವನ್ನು ಹೊಂದಿರುವಂತಹ ಸೊ ಒಂದು ಬಂಡಿಗಳಾದರೂ ಆಗಿರಬಹುದು ಅಥವಾ ಗಾಡಿಗಳಾದರೂ ಆಗಿರಬಹುದು, ಇತರೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದರ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂದರೆ ಗೂಡ್ಸನ್ನು ಸೇಲ್ ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಇನ್ನೂ ಒಂದು ರೀತಿಯೊಳಗೆ ನೋಡೋದಾದರೆ ಸೊ ಎಸ್ ದೇ ಆರ್ ಯೂಸಿಂಗ್ ವಾಟ್ ಸೊ ವೀಲ್ಡ್ ವೆಹಿಕಲ್ಸ್, ದೇ ಆರ್ ಯೂಸಿಂಗ್ ವಾಟ್ ವೀಲ್ಡ್ ವೆಹಿಕಲ್ಸ್. ಇದು ಒಂದು ರೀತಿಯೊಳಗೆ. ಅದು ಅಲ್ಲದೆ ಒತ್ತು ಮಾರೋರು ಅಂತಂದರೆ ಬುಟ್ಟಿಗಳನ್ನು ತಮ್ಮ ತಲೆಯ ಮೇಲೆ ಏನು ಮಾಡ್ತಾ ಇರ್ತಾರೆ ಅಂದರೆ ಹೊತ್ಕೊಂಡು ಮಾರುವವರು ಸಹಿತವಾಗಿ ಎಲ್ಲಿ ಕಾಣ್ತಾ ಇದ್ದೀವಿ, ಈ ಒಂದು ಮಾರ್ಕೆಟ್ ಒಳಗೆ ಅಥವಾ ಟ್ರೇಡಿಂಗ್ ಒಳಗೆ ಕಾಣ್ತಾ ಇರುವಂಥದ್ದು. ಅದಕ್ಕೆ ನಾವು ಏನಂತ ಕರಿತೀವಿ, ತಿರುಗು ಅಥವಾ ಹೊತ್ತು ಮಾರುವ ವ್ಯಾಪಾರಿಗಳು, ಹ್ಯಾಕರ್ಸ್ ಆ್ಯಂಡ್ ಪೆಡ್ಲರ್ಸ್. What is the meaning of hawkers and peddlers? These retailers move from place to place to sell their merchandise at the doorstep of the customers. ಅಂದರೆ ಗ್ರಾಹಕರ ಮನೆಯ ಬಾಗಿಲ ಮುಂದೆಯೇ ತಮ್ಮ ಸರಕುಗಳನ್ನು ಮಾರಾಟ ಮಾಡುವಂಥವರು. ಯಾವುದರ ಮೂಲಕ ಅಂತಂದರೆ ಹೊತ್ತು ಮಾರುವುದಾದರೂ ಆಗಿರಬಹುದು ಅಥವಾ ಚಕ್ರದ ಬಂಡಿಗಳ ಮೂಲಕ ಆದರೂ ಮಾರಾಟ ಮಾಡುವವರಾದರೂ ಆಗಿರಬಹುದು. ಸೊ ಸಾಮಾನ್ಯವಾಗಿ ಇಂಥವ್ರಿಗೆ ನಾವೇನಂತ ಕರಿತೀವಿ, ಹೊತ್ತು ಮಾರುವ ಅಥವಾ ತಿರುಗು ಮಾರುವ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಯಾವ್ಯಾವ ಇರ್ತವೆ, ಯಾವ್ಯಾವ ಪ್ರಾಡಕ್ಟ್ಸನ್ನು ಮಾರಾಟ ಗೂಡ್ಸನ್ನು ಮಾರಾಟ ಮಾಡಬಹುದು ಅಂತಂದರೆ ಲೈಕ್ ವೆಜಿಟೇಬಲ್, ಫ್ರೂಟ್ಸ್, ಫ್ಯಾಬ್ರಿಕ್ಸ್. ಸೊ ತರಕಾರಿಗಳಾದರೂ ಮಾರಾಟ ಮಾಡಬಹುದು, ಹಣ್ಣುಗಳನ್ನಾದರೂ ಮಾರಾಟ ಮಾಡಬಹುದು ಅಥವಾ ಇತರೆ ಸಾಮಗ್ರಿಗಳನ್ನು ಸಹಿತವಾಗಿ ಮಾರಾಟವನ್ನು ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಲ್ಲಿ ಮಾರಾಟ ಮಾಡ್ತಾರೆ, ನಿಯರ್ ಟು ಡೋರ್ ಸ್ಟೆಪ್. ಎಸ್, ಇದು ನೋಡ್ತಾ ಹೋದರೆ ಇವ್ರ ಕಳಪೆ ಗುಣಮಟ್ಟದ ಲೋ ಕ್ವಾಲಿಟಿ ಆ್ಯಂಡ್ ಲೋ ಪ್ರೈಸ್ ಪ್ರಾಡಕ್ಟ್ಸ್. ಸೊ ಈ ವಸ್ತುಗಳು ಯಾವ ರೀತಿ ಇರ್ತವೆ ಅಂತಂದರೆ ಕಡಿಮೆ ಗುಣಮಟ್ಟ ಮತ್ತು ಕಡಿಮೆ ಬೆಲೆಯನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, the next one is market traders. The next one is market traders. ಮಾರುಕಟ್ಟೆ ವ್ಯಾಪಾರಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಈ ಮಾರುಕಟ್ಟೆ ವ್ಯಾಪಾರಿಗಳನ್ನು ನಾವು ವೀಕ್ಲಿ ಆದರೂ ನೋಡ್ತಾ ಇರ್ತೀವಿ ಅಥವಾ ಮಂತ್ಲಿ ಆದರೂ ನೋಡ್ತಾ ಇರ್ತೀವಿ. ಅಂದರೆ ಯಾವ ಸಂದರ್ಭದಲ್ಲಿ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾಗಿತ್ತು ಅಂದರೆ ಸಂತಿಯೊಳಗೆ ಯಾರಾದರೂ ಬಂದು ಕುಂತಿರ್ತಾರೆ, ಒಂದು ಫಿಕ್ಸ್ಡ್ ಪ್ಲೇಸ್ ಒಳಗೆ ಯಾವಾಗ ಒಮ್ಮೆ ವಾರಕ್ಕೊಮ್ಮೆ ನಡೀತಾ ಇರ್ತದೆ ಅಥವಾ 15 ದಿನಕ್ಕೊಮ್ಮೆ ಸಂತಿ ನಡೀತಾ ಇರ್ತದೆ. ಆ 15 ದಿನಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಬಂದು ಸಂತಿಯೊಳಗೆ ಮಾರಾಟ ಮಾಡೋರು ಏನಿರ್ತೀವಿ ಅಂತಂದರೆ ನಾವು ಮಾರ್ಕೆಟ್ ಟ್ರೇಡರ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಮಾರುಕಟ್ಟೆ ವ್ಯಾಪಾರಿಗಳು ಅಂತ ಹೇಳಿ ಕರಿಬಹುದು. ಸೊ ಏನು ವಾಟ್ ಈಸ್ ಅ ಮಾರ್ಕೆಟ್, ಸೊ ವಾಟ್ ಟ್ರೇಡರ್ಸ್ ಅಂತ ಹೇಳಿ, ಮಾರ್ಕೆಟ್ ಟ್ರೇಡರ್ಸ್ ಆರ್ ದ ಸ್ಮಾಲ್ ರಿಟೇಲರ್ಸ್ ಹೂ ಓಪನ್ ದೇರ್ ಶಾಪ್ಸ್ ಎಟ್ ಡಿಫ್ರೆಂಟ್ ಪ್ಲೇಸಸ್ ಆನ್ ಫಿಕ್ಸ್ಡ್ ಡೇಸ್. ಎಸ್, ದ ಫಿಕ್ಸ್ಡ್ ಡೇಸ್ ಈಸ್ ಲೈಕ್ ವೀಕ್ಲಿ, ಮಂತ್ಲಿ ಆರ್ ಆ್ಯನ್ಯುವಲ್ಲಿ. ಸಂಡೇ, ಸೊ ಎವ್ರಿ ಸಂಡೇ ಆದರೂ ಆಗಿರಬಹುದು ಅಥವಾ ಎವ್ರಿ ಮಂಡೇ ಆದರೂ ಆಗಿರಬಹುದು. ಒಂದು ಫಿಕ್ಸ್ಡ್ ಡೇಸ್ ಒಳಗೆ ಡಿಫ್ರೆಂಟ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ನಮಗೆ ನಿಯರ್ ಒಂದು ಬಾಗಲಕೋಟೆ ಡಿಸ್ಟಿಕ್ಕನ್ನು ನಾವು ಉದಾಹರಣೆ ತಗೊಂಡ್ರೆ, ಸೊ ಬಾಗಲಕೋಟೆ ಡಿಸ್ಟಿಕ್ ಒಳಗಡೆ ಸಂಡೇ ಮಾರ್ಕೆಟ್ ಬೇರೆ ನವನಗರಗಳಲ್ಲಿ, ಸೊ ಕೆರೂರೊಳಗಾಗುವಂತಹ ಒಂದು ಮಾರ್ಕೆಟ್ ಬೇರೆ, ಸೊ ನೆಕ್ಸ್ಟ್ ಸೊ ಬೀಳಿಗೆ ಒಳಗಾಗುವಂತಹ ಮಾರ್ಕೆಟ್ ಬೇರೆ. ಅಂದರೆ ಡಿಫ್ರೆಂಟ್ ಕೈಂಡ್ ಅಂದರೆ ಪ್ಲೇಸಸ್ ಒಳಗೆ ಇದು ಸಂಡೇ ನಡೆದ್ರೆ ಇಲ್ಲಿ ಮಂಡೇ, ಇಲ್ಲಿ ಟ್ಯೂಸ್ಡೇ, ಇಲ್ಲಿ ವೆಡ್ನೆಸ್ಡೇ ನಡೀತಾ ಇರ್ತದೆ. ಅಂದರೆ ಪ್ರತಿ ವಾರ ಒಂದೊಂದು ಡಿಫ್ರೆಂಟ್ ಡೇಸ್ ಒಳಗೆ ಹೋಗಿ ಮಾರಾಟ ಮಾಡುವಂಥವ್ರು ನಾವೇನಂತ ಕರಿಬಹುದು ಅಂದರೆ ಮಾರ್ಕೆಟ್ ಟ್ರೇಡರ್ಸ್ ಅಂತ ಹೇಳಿ ಕರಿಬಹುದು. ಎಸ್, these market traders deal in low priced consumer items of daily uses. ಸೊ ಈ ರೀತಿ ಮಾರ್ಕೆಟ್ ಟ್ರೇಡರ್ಸ್ ಅನ್ನುವಂಥವ್ರು ಏನಿದ್ದಾರೆ, ದಿನನಿತ್ಯ ಬಳಕೆಯೊಳಗಡೆ ಬರುವಂತಹ ಸರಕುಗಳನ್ನು ಏನು ಮಾಡ್ತಾ ಇರ್ತಾರೆ ಅಂದರೆ ಮಾರಾಟವನ್ನು ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಇರಬಹುದು ಅಂತಲೇ ವೆಜಿಟೇಬಲ್, ಸೊ ಫ್ಯಾಬ್ರಿಕ್ಸ್, ಟಾಯ್ಸ್, ಸೊ ಎಕ್ಸೆಟ್ರಾ ಅಂತಲೂ ಕರಿಬಹುದು. ಅದು ಅಲ್ಲದೆ ಯಾರನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತಂದರೆ, ಸೊ ದೀಸ್ ಟೈಪ್ಸ್ ಆಫ್ ದ ಮಾರ್ಕೆಟರ್ಸ್ ಕಾನ್ಸಂಟ್ರೇಟ್ ಆನ್ ಲೋವರ್ ಇನ್ಕಮ್ ಆಫ್
ಲೋವರ್ ಇನ್ಕಮ್ ಕಸ್ಟಮರ್ಸ್ ಅಂದರೆ ಕಡಿಮೆ ಆದಾಯವನ್ನು ಹೊಂದಿದಂತಹ ಗ್ರಾಹಕರಿಗೆ ಇವ್ರು ಏನು ಮಾಡ್ತಾರೆ ಅಂದರೆ ಹೆಚ್ಚಿನದಾಗಿ ಅವಕಾಶವನ್ನು ಕಲ್ಪಿಸಿಕೊಡುವಂತಹದ್ದು ನಾವು ಕಾಣ್ತಾ ಇರ್ತೀವಿ. ಬಟ್ ದೇ ಸೆಟ್ ಅಪ್ ದೇರ್ ಶಾಪ್ಸ್ ವಿತ್ ಟೆಂಪರರಿ ಸ್ಟ್ರಕ್ಚರ್. ಒಂದು ಶಾಪನ್ನು ಯಾವ ಆಧಾರದ ಮೇಲೆ ಸ್ಟ್ರಕ್ಚರ್ ಮಾಡ್ತಾರೆ ಅಂತ ರಚನೆ ಮಾಡ್ಕೊಂಡ್ರೆ ಸಾಮಾನ್ಯವಾಗಿ ಟೆಂಪರರಿ ಬೇಸ್ ಅಂತ ತಾತ್ಕಾಲಿಕ ಅವಧಿಯ ಆಧಾರದ ಮೇಲೆ ಒಂದು ತಮ್ಮದೇ ಆದಂತಹ ಒಂದು ಶಾಪನ್ನು ಕ್ರಿಯೇಟ್ ಮಾಡ್ಕೊಂಡಿರುವಂತಹದ್ದು ನಾವು ಕಾಣ್ತಾ ಇರ್ತೀವಿ. ಇದು ಸಂತಿಯೊಳಗೆ ಹೋದರೆ ಗೊತ್ತಾಗುವಂತಹದ್ದು. ಎಸ್, ದ ನೆಕ್ಸ್ಟ್ ಒನ್ ಈಸ್ ಸ್ಟ್ರೀಟ್ ಟ್ರೇಡರ್ಸ್ ಆರ್ ಪೇವ್ಮೆಂಟ್ ವೆಂಡರ್ಸ್. ಪೇವ್ಮೆಂಟ್ ವೆಂಡರ್ಸ್, ಸ್ಟ್ರೀಟ್ ಆರ್ ಪೇವ್ಮೆಂಟ್ ವೆಂಡರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಪೇವ್ಮೆಂಟ್ ಈಸ್ ಲೈಕ್ ಫುಟ್ಪಾತ್ ಅಂತ ಹೇಳಿ ಕರೆಯುವಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಒಂದು ದಾರಿಯ ಪಕ್ಕದಲ್ಲಿ ಅಥವಾ ಬೀದಿ ಮಳಿಗೆ ಅಥವಾ ಬೀದಿ ವ್ಯಾಪಾರಿಗಳು ಅಂತಲೇ ಕನ್ನಡದಲ್ಲಿ ಕರೆಯುವಂಥದ್ದು. ಬೀದಿಯ ಅಕ್ಕಪಕ್ಕದಲ್ಲಿ ಮಾರಾಟ ಮಾಡುವಂಥವ್ರು. ಈ ಬೀದಿ ಅಕ್ಕಪಕ್ಕದಲ್ಲಿ ಜನಸಂದಣಿ ಇರಬೇಕು. ಏನಾಗಿರಬೇಕಾಗ್ತದೆ? ಜನಸಂದಣಿ ಇರುವಂತಹದ್ದು, ಪಬ್ಲಿಕ್ ಪ್ಲೇಸಸ್ ಆಗಿರುವಂತಹದ್ದು. ಮೋಸ್ಟ್ ಆಫ್ ದಿ ಪಬ್ಲಿಕ್ ಪ್ಲೇಸಸ್ ಲೈಕ್ ಬಸ್ ಸ್ಟ್ಯಾಂಡ್ಸ್, ರೈಲ್ವೆ ಸ್ಟೇಷನ್ಸ್, ಸಿನಿಮಾ ಹಾಲ್ಸ್, ಎಕ್ಸೆಟ್ರಾ. ಬೇರೆ ಬೇರೆ ಒಳಗೆ ನಾವು ಅಂದರೆ ಬಸ್ ಸ್ಟಾಪ್ ಒಳಗೆ ನೋಡುವಂತಹದ್ದಾದರೂ ಆಗಿರ್ಬೋದು, ರೈಲ್ವೆ ನಿಲ್ದಾಣದೊಳಗಾದರೂ ಆಗಿರುವಂತಹದ್ದು, ಅಥವಾ ಚಿತ್ರಮಂದಿರಗಳಲ್ಲಿರುವಂತಹ ಈ ರೀತಿ ನೋಡುವಂತಹದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಯಾವುದನ್ನು ಕಾಣ್ತಾ ಇದ್ದೀವಿ? ಸ್ಟ್ರೀಟ್ ಟ್ರೇಡರ್ಸ್ ಆರ್ ಪೇಮೆಂಟ್ ವೆಂಡರ್ಸ್. ಬೀದಿ ವ್ಯಾಪಾರಿಗಳನ್ನು ಕಾಣ್ತಾ ಇದ್ದೀವಿ. ಅಂದರೆ ಬೀದಿ ವ್ಯಾಪಾರಿಗಳು ಹೇಗಿದ್ದಾರೆ? ದೀಸ್ ರಿಟೇಲರ್ಸ್ ಅರೇಂಜ್ ಆರ್ ಡಿಸ್ಪ್ಲೇ ದೇರ್ ಗೂಡ್ಸ್ at busy street corners. Busy street corners is like ಹೇಳಿದೆ ನಾನು ಯಾವ್ಯಾವುದು? ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಸ್ ಆದರೂ ಆಗಿರಬಹುದು, ಅಥವಾ ನಾವು ಕಾಲೇಜಿಗೆ ಹೋಗಬೇಕಾದಂತಹ ಒಟ್ಟು ಏನಾಗಿರೋ ಪಬ್ಲಿಕ್ ಪ್ಲೇಸ್ ಒಳಗೆ ಅನ್ನುವಂತಹದ್ದು ನಮಗೆ ಗೊತ್ತಾಗ್ತದೆ. ಏನೇನು ಮಾರಾಟ ಮಾಡ್ಬೋದು? ನ್ಯೂಸ್ ಪೇಪರ್ಸ್ ಆದರೂ ಆಗಿರ್ಬೋದು, ಮ್ಯಾಗ್ಝಿನ್ಸ್ ಆದರೂ ಆಗಿರಬಹುದು, ಅಥವಾ ಫ್ರೂಟ್ಸ್ ಆದರೂ ಆಗಿರುವಂತಹದ್ದು, ಅಥವಾ ಬೇರೆ ಬೇರೆ ಕ್ಲಾತ್ಸ್ ಆದರೂ ಆಗಿರುವಂತಹದ್ದು, ಇವೆಲ್ಲವನ್ನು ಏನು ಮಾಡ್ಬೋದು? ಇವರು ಮಾರಾಟವನ್ನು ಮಾಡಬಹುದಾಗಿದೆ. ಅದು ಅಲ್ಲದೆ ಇವು ಎಂಥ ಪ್ರಾಡಕ್ಟನ್ನು ಸೇಲ್ ಮಾಡ್ತಾರೆ? ದೇ ಜನರಲಿ ಡೀಲ್ ಇನ್ ಲೋ ಪ್ರೈಸ್ ಪ್ರಾಡಕ್ಟ್ಸ್. ಕಡಿಮೆ ಬೆಲೆಯ ಸರಕುಗಳನ್ನು ಏನು ಮಾಡುವಂತಹದ್ದು? ಮಾರಾಟವನ್ನು ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಆದರೆ ಮಾರ್ಕೆಟ್ ಟ್ರೇಡರ್ಸ್ಗೆ ಇವ್ರನ್ನ ಹೋಲಿಸಿದಾಗ ಇವ್ರಿಗೆ ನಾವು ಕಂಪೇರ್ ಮಾಡಿದರೆ ಇವರು ಅತ್ಯಂತ ವೇಗವಾಗಿ ತಮ್ಮ ಸ್ಥಾನವನ್ನು ಬದಲಿಸದೇ ಇರುವಂತಹದ್ದು ನಾವು ಕಾಣಬಹುದು. ಯಾವ ರೀತಿ ಅಂತಂದರೆ ಕಾಲೇಜ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಕಾಲೇಜ್ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಶಾಪ್ ಇದೆ. ಆ ಶಾಪಲ್ಲಿ ಏನು ಮಾಡ್ತಾ ಇರುವಂತಹದ್ದು ಅಂತಂದರೆ ಡಿಸ್ಪ್ಲೇ ಮಾಡ್ತಾ ಇರ್ತಾನೆ. ಉಂಗುರಗಳನ್ನಾದರೂ ಆಗಿರಬಹುದು, ಅಥವಾ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅನ್ನುವಂತಹದ್ದೇನಿದೆ ಮಾರಾಟವನ್ನು ಮಾಡ್ತಾ ಇರುವಂತಹದ್ದು. ಅವನು 1 ದಿನ ಇರಬಹುದು, 2 ದಿನ ಇರಬಹುದು, 3 ದಿನ ಇರಬಹುದು, ಒಂದು 4 ದಿನಗಳ ಕಾಲ ಇದ್ದು ಏನು ಮಾಡ್ತಾನೆ? ಬೇರೆ ಕಡೆ ಹೋಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅಂದ್ರೇನು? ದೇ ಆರ್ ಡಿಫ್ರೆಂಟ್ ಫ್ರಮ್ ಮಾರ್ಕೆಟ್ ಟ್ರೇಡರ್ಸ್ ಆಸ್ ದೇ ಡು ನಾಟ್ ಚೇಂಜ್ ದೇರ್ ಪ್ಲೇಸ್ ಆಫ್ ಬಿಸ್ನೆಸ್ ಫ್ರೀಕ್ವೆಂಟ್ಲಿ. ಅಂದರೆ ಅತ್ಯಂತ ವೇಗವಾಗಿ ತಮ್ಮದೇ ಆದಂತಹ ಒಂದು ವ್ಯವಹಾರದ ಸ್ಥಳವನ್ನು ನಾವು ಏನು ಮಾಡೋಂಗಿಲ್ಲ, ಬದಲಾವಣೆ ಮಾಡದೇ ಇರುವಂತಹದ್ದು ನಾವು ಕಾಣಬಹುದು. ಎಸ್, ದ ನೆಕ್ಸ್ಟ್ ಒನ್ ಈಸ್ ಚೀಪ್ ಜಾಕ್ಸ್. ಚೀಪ್ ಜಾಕ್ಸ್, ಹಗ್ಗದ ವ್ಯಾಪಾರಿಗಳು ಅಂತ ಹೇಳಿ ಕರೀತಾ ಇದ್ದೀವಿ. ಚೀಪ್ ಜಾಕ್ಸ್, ಹಗ್ಗದ ವ್ಯಾಪಾರಿಗಳು. ಈ ಹಗ್ಗದ ವ್ಯಾಪಾರಿಗಳು ಅಂದರೆ ಏನಾಗಿರ್ತಾರೆ? ಸಾಮಾನ್ಯವಾಗಿ ಈ ಹಗ್ಗದ ವ್ಯಾಪಾರಿಗಳು ಒಂದು ತಾತ್ಕಾಲಿಕ ಅವಧಿಯವರೆಗೆ ತಮ್ಮ ಸರಕುಗಳನ್ನು ಮಾರಾಟ ಮಾಡೋರು. ಎಲ್ಲಿ ಅಂತಂದರೆ ನಿರ್ದಿಷ್ಟವಾದಂತಹ ಒಂದು ಪ್ಲೇಸ್ ಒಳಗೆ. ಎಸ್, ದೀಸ್ ಟೈಪ್ ಆಫ್ ದ ರಿಟೇಲರ್ಸ್ ಜನರಲಿ ಇಟ್ಸ್ ಅ ಸ್ಮಾಲ್ ಶಾಪ್ ಇನ್ ಅ ರೆಸಿಡೆನ್ಷಿಯಲ್ ಕಾಲೋನಿ ಓನ್ಲಿ ಫಾರ್ ಅ ಟೆಂಪರರಿ ಪೀರಿಯಡ್. ಅಂದರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಏನು ಅಂತಂದರೆ, ಯಾರಾದರೂ ಒಂದು ಬೂಟನ್ನು ಮಾರಕ್ಕೆ ಬಂದಿರ್ತಾರೆ ಅಂತ ತಿಳ್ಕೊಳ್ಳೋಣ, ಅಥವಾ ಸ್ಲೀಪರ್ಸನ್ನು ಮಾರಾಟ ಮಾಡೋರು ಎಲ್ಲಿ ಹಾಕಿರ್ತಾರೆ? 15 ದಿನ ಅಥವಾ
ಒಂದು ವಾರನೂ ಒಂದು ನಿರ್ದಿಷ್ಟ ಪ್ಲೇಸ್ ಒಳಗೆ ಹಾಕ್ತಾರೆ. ಹಾಕಿದ ನಂತರ ಮಾರಾಟ ಮಾಡಿಕೊಳ್ಳುವಂತಹದ್ದು ನೋಡ್ಕೊಂಡು ಏನು ಮಾಡ್ತಾರೆ ಅವರು ಪ್ಲೇಸನ್ನು ಚೇಂಜ್ ಮಾಡಿಕೊಂಡು ಹೋಗ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅದು ಅಲ್ಲದೆ ಸೊ ಬೇರೆ ಬೇರೆ ಸರ್ಕಲ್ ಒಳಗೆ ನಿರ್ದಿಷ್ಟವಾದಂತಹ ಒಂದು ಸರ್ಕಲ್ ಒಳಗೂ ಸಹಿತವಾಗಿ ಈ ರೀತಿ ಮಾರಾಟ ಮಾಡೋರು ಇರ್ತಾರೆ. ಎಷ್ಟು ದಿನ, 10 ದಿನನೋ ಅಥವಾ 15 ದಿನನೋ ಇದ್ದು ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ತಮ್ಮ ಪ್ಲೇಸನ್ನು ಚೇಂಜ್ ಮಾಡೋರು ಸಹಿತವಾಗಿ ಕಾಣ್ತಾ ಇದ್ದೀವಿ. ಸೊ ಏನು ಕೊಟ್ಟಿದ್ದಾರೆ, ಚೀಪ್ ಜಾಕ್ ಈಸ್ ಅ ಕೈಂಡ್ ಆಫ್ ರಿಟೇಲ್ ಹೂ ಜನರಲಿ ಇಟ್ಸ್ ಅ ಸ್ಮಾಲ್ ಶಾಪ್ ಇನ್ ರೆಸಿಡೆನ್ಷಿಯಲ್ ಕಾಲೋನಿ ಓನ್ಲಿ ಫಾರ್ ಅ ಟೆಂಪರರಿ ಪೀರಿಯಡ್. ಎಸ್, ತಾತ್ಕಾಲಿಕ ಅವಧಿಯವರೆಗೆ ಮಾತ್ರ ಏನಾಗಿರುವಂತಹದ್ದು ಈ ರೀತಿಯಾದಂತಹ ಅಗ್ಗದ ವ್ಯಾಪಾರಿಗಳು ಇರುವಂತಹದ್ದು. ಅದು ಅಲ್ಲದೆ ದೇ ಶಿಫ್ಟ್ ಫ್ರಮ್ ಲೋಕ್ಯಾಲಿಟಿ ಟು ಲೊಕ್ಯಾಲಿಟಿ ಡಿಪೆಂಡ್ ಅಪಾನ್ ದ ಸೊ ಪ್ರಾಸ್ಪೆಕ್ಟ್ಸ್ ಆಫ್ ಗೆಟ್ಟಿಂಗ್ ಬಿಸ್ನೆಸ್. ಅಂದರೆ ವ್ಯವಹಾರದ ಯಾವ ರೀತಿ ನಡೀತಾ ಇರ್ತದೋ ಆ ವ್ಯವಹಾರದ ಆಧಾರದ ಮೇಲೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಏನಾಗ್ತಾ ಇರ್ತದೆ ಅಂದರೆ ಬದಲಾವಣೆ ಆಗ್ತಾ ಇರ್ತಾರೆ. ಆದರೆ ಇಲ್ಲಿ ಒಂದು ಪಾಯಿಂಟನ್ನು ನೆನಪಿಡಬೇಕು. ಸೊ ನಾವು ಯಾವುದನ್ನು ತಿರುಗುವ ವ್ಯಾಪಾರಿಗಳು ಮತ್ತು ಮಾರುಕಟ್ಟೆ ವ್ಯಾಪಾರಿಗಳತ್ತೆ ಆ ಥರನೇ ಸೊ ಈ ರೀತಿ ವ್ಯಾಪಾರ ಇರೋದಿಲ್ಲ. ಎಸ್, they do not change the place as frequently in case of hawkers and market traders. ಆ ರೀತಿಯಾದ ಯಾವ ರೀತಿಯೊಳಗಂತಂದರೆ ಒತ್ತು ತಿರುಗುವ ಮತ್ತು ಮಾರುಕಟ್ಟೆ ಅನ್ನುವಂತಹ ವ್ಯಾಪಾರಿಗಳ ಆ ರೀತಿಯಾದಂತಹ ಒಂದು ವ್ಯವಹಾರದ ಪರಿಕಲ್ಪನೆ ಇವರು ಹೊಂದಿರೋದಿಲ್ಲ. ಎಸ್, ದೀಸ್ ಟೈಪ್ ಆಫ್ ದ ಟ್ರೇಡರ್ಸ್ generally deal in household articles, ready-made garments and other low-priced goods. ಸಾಮಾನ್ಯವಾಗಿ ಸೊ ಆಲ್ರೆಡಿ ಏನಾಗಿರುವಂತಹದ್ದು ರಚಿತವಾಗಿರುವಂತಹ ಅಥವಾ ಮನೆಯ ಬಳಕೆಯ ವಸ್ತುಗಳನ್ನೇ ಏನು ಮಾಡ್ತಾ ಇರ್ತಾರೆ ಇವರು ಅಂದರೆ ಮಾರಾಟ ಮಾಡ್ತಾ ಇರ್ತಾರೆ. ಎಸ್, ದ ನೆಕ್ಸ್ಟ್ ಕಂಟೆಂಟ್ ಈಸ್ ಫಿಕ್ಸ್ಡ್ ಶಾಪ್ ಸ್ಮಾಲ್ ರಿಟೇಲರ್ಸ್. ಅಂದರೆ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಒಳಗೆ ಎಷ್ಟು ವಿಧ ಅಂತ ಹೇಳಿದೆ ನಾನು? 2 ವಿಧ ಅಂತ ಹೇಳಿದೆ, 2 ಟೈಪ್ಸ್. ದ ಫಸ್ಟ್ ಒನ್ ಈಸ್ ದ ಸ್ಮಾಲ್ ರಿಟೇಲರ್ಸ್, ದ ನೆಕ್ಸ್ಟ್ ಒನ್ ಈಸ್ ಅ ಲಾರ್ಜ್ ರಿಟೇಲರ್ಸ್. ಹಾಗಾಗಿ ಫಸ್ಟ್ ಒನ್ ಸ್ಮಾಲ್ ರಿಟೇಲರ್ಸ್ ಒಳಗೆ ನಾವು ಅಗೈನ್ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು ಸೊ 3 ಟೈಪ್ಸ್. ದ ಫಸ್ಟ್ ಒನ್ ಈಸ್ ದ ಜನರಲ್ ಸ್ಟೋರ್ಸ್, ದ ನೆಕ್ಸ್ಟ್ ಒನ್ ಈಸ್ ಅ ಸ್ಪೆಷಲಿಸ್ಟಿ ಸ್ಟೋರ್ಸ್, ದ ಥರ್ಡ್ ಒನ್ ಈಸ್ ಅ ಸೆಕೆಂಡ್ ಹ್ಯಾಂಡ್ ಶಾಪ್ ಅಂತಲೂ ಕರಿತಾ ಇದ್ದೀವಿ. ಸಣ್ಣ ಚಿಲ್ಲರೆ ಮಳಿಗೆಗಳು, ಸಣ್ಣ ಚಿಲ್ಲರೆ ಅಂಗಡಿ ವ್ಯಾಪಾರಗಳಂತಲೂ ಕರಿತಾ ಇದ್ದೀವಿ. ಅಲ್ಲಿ ಎಷ್ಟು ವಿಧಗಳನ್ನು ಕಾಣ್ತಾ ಇದ್ದೀವಿ ಅಂದರೆ 3 ವಿಧಗಳನ್ನು ಕಾಣ್ತಾ ಇರುವಂಥದ್ದು ಸಾಮಾನ್ಯ ಮಳಿಗೆಗಳು, ಸೊ ಅದು ಅಲ್ಲದೆ ವೈಶಿಷ್ಟ್ಯತೆಯ ಅಂಗಡಿಗಳು ಮತ್ತು ಉಪಯೋಗಿಸಿದ ವಸ್ತುಗಳ ಅಂಗಡಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಅದರಲ್ಲಿ ಫಸ್ಟ್ ಒನ್ ಸಾಮಾನ್ಯ ಮಳಿಗೆಗಳು, ಜನರಲ್ ಸ್ಟೋರ್. ವಾಟ್ ಈಸ್ ಅ ಜನರಲ್ ಸ್ಟೋರ್? ಸೊ ನಮ್ಮ ಹೆಸರೇ ಗೊತ್ತಿದೆ, ನಮ್ಮ ಮನೆಯ ಅಕ್ಕಪಕ್ಕದಲ್ಲಿನೋ ಅಥವಾ ಒಂದು ಮೇನ್ ರೋಡ್ ಕಾರ್ನರಿಗೋ ಏನಾಗ್ತದೆ ಸೊ ಈ ರೀತಿಯಾಗಿ ಹೆಸರನ್ನು ಹೊಂದಿರುವಂತಹ ಸ್ಟೋರ್ಗಳು ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಫಾರ್ ಮಹಾಲಕ್ಷ್ಮಿ ಜನರಲ್ ಸ್ಟೋರ್ಸ್, ಕೃಷ್ಣ ಜನರಲ್ ಸ್ಟೋರ್ಸ್, ಲಕ್ಷ್ಮಿ ಜನರಲ್ ಸ್ಟೋರ್ಸ್, ಸೊ ಬೇರೆ ಬೇರೆ ರೀತಿಯಾದಂತಹ ಅರ್ಜುನ್ ಜನರಲ್ ಸ್ಟೋರ್ಸ್ ಅಂತಲೂ ಇರಬಹುದು. ಸೊ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಜನರಲ್ ಸ್ಟೋರ್ಸನ್ನು ಏನು ಮಾಡ್ತವೆ ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಈ ಜನರಲ್ ಸ್ಟೋರ್ಸ್ಗಳು ಯಾವ ರೀತಿಯಾಗ ವ್ಯವಹಾರವನ್ನು ನಡೆಸ್ತಾರೆ ಅಂತಂದರೆ ದೀಸ್ ಟೈಪ್ ಆಫ್ ದ ರಿಟೇಲರ್ಸ್ ಹ್ಯಾವ್ ದ ಫಿಕ್ಸ್ಡ್ ಪ್ಲೇಸ್. ಇವರು ನಿರ್ದಿಷ್ಟವಾದಂತಹ ಒಂದು ಸ್ಥಾನವನ್ನು ಹೊಂದಿರುವಂತಹದ್ದು ಗೊತ್ತಾಗ್ತದೆ. ಆ್ಯಂಡ್ ಇವರು ಯಾವ ರೀತಿಯಾದಂತಹ ಸರಕುಗಳನ್ನು ಮಾಡ್ತಾರೆ ಅಂದರೆ ಆಲ್ ಕೈಂಡ್ಸ್ ಆಫ್ ದ ಗೂಡ್ಸ್, ಎಲ್ಲ ರೀತಿಯಾದಂತಹ ದಿನಬಳಕೆಯ ವಸ್ತುಗಳನ್ನು ಏನು ಮಾಡ್ತಾರೆ ಮಾರಾಟವನ್ನು ಮಾಡುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದು ಅಲ್ಲದೆ ಈ ಶಾಪ್ಗಳು ಓಪನ್ ಆಗುವಂತಹದ್ದು ಯಾವ ರೀತಿ ಅಂದರೆ ಪ್ರಾರಂಭವಾಗೋದು ಮತ್ತು ಮುಕ್ತಾಯವಾಗುವುದೇ ಅಂದರೆ ಸೊ ಲಾಂಗ್ ಅವರ್ಸ್ ಅಂತ ಹೇಳಿ ಕರಿಬೋದು. ಅತ್ಯಂತ ದೀರ್ಘಾವಧಿಯನ್ನು ಹೊಂದಿರುವಂತಹದ್ದು. ಸೊ ಕನ್ವೀನಿಯೆಂಟ್ ಇರ್ತದೆ. ಯಾರಿಗೆ ಕನ್ವೀನಿಯೆಂಟ್ ಇರ್ತದೆ? ಟು ಕನ್ವೀನಿಯೆಂಟ್ ಕಸ್ಟಮರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಅದು ಅಲ್ಲದೆ these type of the retailers provide the so many benefits or the so many services to the customers like free home delivery, credit facility, free home delivery and credit facility. ಕ್ರೆಡಿಟ್ ಫೆಸಿಲಿಟಿ ಯಾರಿಗೆ ಕೊಡ್ತಾರೆ ಅಂತಂದರೆ ಟು ದ ರೆಗ್ಯುಲರ್ ಕಸ್ಟಮರ್ಸ್. ಅಂದರೆ ನಿರಂತರವಾಗಿ ಯಾರು ತಮ್ಮ ಹತ್ರ ಬರ್ತಾ ಇರ್ತಾರೋ ಅಂಥವ್ರಿಗೆ ಏನು ಮಾಡ್ತಾ ಇರುವಂತಹದ್ದು ಒದ್ದರಿ ಸೌಲಭ್ಯವನ್ನು ಸಹಿತವಾಗಿ ಒದಗಿಸುವಂತಹದ್ದು ಈ ಜನರಲ್ ಸ್ಟೋರ್ಸ್ ಸಾಮಾನ್ಯ ಮಳಿಗೆಗಳು ನೀಡ್ತಾ ಇರ್ತವೆ. ಸೊ ಹಾಗಾಗಿ ಯಾವ್ಯಾವ ರೀತಿಯಾದಂಥ ಐಟಮ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ? ಸಾಫ್ಟ್ ಡ್ರಿಂಕ್ಸ್, ಸೊ ಟಾಯ್ಲೆಟರಿ ಪ್ರಾಡಕ್ಟ್ಸ್, ಸ್ಟೇಷ್ನರಿ,
ಕನ್ಫೆಕ್ಷನರಿ ಪ್ರಾಡಕ್ಟ್ಸ್. ಸೊ ಈ ರೀತಿಯಾದಂತಹ ಎಲ್ಲ ಸರಕುಗಳನ್ನು ಮಾರಾಟ ಮಾಡುವವರು ಯಾರು ಅಂತಂದರೆ ಸೊ ಜನರಲ್ ಸ್ಟೋರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ದ ಮೀನಿಂಗ್. ದ ಶಾಪ್ಸ್ ಡೀಲ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೂಡ್ಸ್ ವಿಚ್ ಆರ್ ನೀಡೆಡ್ ಬೈ ದಿ ಲೋಕಲ್ ರೆಸಿಡೆಂಟ್ಸ್ ಸೊ ಕ್ವೈಟ್ ಫ್ರೀಕ್ವೆಂಟ್ಲಿ ಇನ್ ದೇರ್ ಡೇ ಟು ಡೇ ಲೈಫ್. ಸೊ ದಿನಬಳಕೆ ಅಥವಾ ದಿನನಿತ್ಯದ ಜೀವನಕ್ಕೆ ಅವಶ್ಯಕತೆ ಇರುವಂತಹ ಸರಕುಗಳನ್ನೇ ಯಾರು ಮಾರಾಟ ಮಾಡ್ತಾ ಇರ್ತಾರೆ ಅಂದರೆ ಸೊ ಈ ಸಾಮಾನ್ಯ ಮಳಿಗೆಗಳು ಮಾರಾಟವನ್ನು ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇವಿ. ಅವು ಎಲ್ಲಿ ಕಾಣಬರ್ತಾವೆ ಅಂತಲೂ ಹೇಳಿದೆ ಸರ್. ಸೊ ಜನರಲಿ ದೇ ಆರ್ ಫೌಂಡ್ ಇನ್ ರೆಸಿಡೆನ್ಷಿಯಲ್ ಕಾಲೋನಿ. ಸಾಮಾನ್ಯವಾಗಿ ಈ ರೀತಿಯಾದಂತಹ ಮಳಿಗೆಗಳು ಎಲ್ಲಿ ಕಾಣಬರ್ತವೆ ಅಂತಂದರೆ ಸೊ ನಿಗೂಢ ಅಥವಾ ಜನವಸತಿ ಪ್ರದೇಶಗಳಲ್ಲಿ ಕಂಡುಬರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಸ್ಪೆಷಾಲಿಟಿ ಶಾಪ್ಸ್. ವೈಶಿಷ್ಟ್ಯತೆಯ ಅಂಗಡಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಹೆಸರೇ ಸೂಚಿಸುವ ಹಾಗೆ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹದ್ದು. ದೀಸ್ ಟೈಪ್ಸ್ ಆಫ್ ರಿಟೇಲ್ ಹ್ಯಾವ್ ದ ಸೆಗ್ಮೆಂಟೇಷನ್. ಸೊ ವಿಚ್ ಸೆಗ್ಮೆಂಟೇಷನ್? ಪ್ರಾಡಕ್ಟ್ ಸೆಗ್ಮೆಂಟೇಷನ್. ವಸ್ತುಗಳಲ್ಲಿ ವಿಭಿನ್ನತೆಯನ್ನು ಹೊಂದಿರುವಂತಹದ್ದು. ಸೊ ವಸ್ತುಗಳ ಆಧಾರದ ಮೇಲೆ, ವಿಭಿನ್ನತೆಯ ಆಧಾರದ ಮೇಲೆ ಏನು ಮಾಡ್ತವೆ ಅಂತಂದರೆ ಸೊ ಅಂಗಡಿಗಳನ್ನು ಓಪನ್ ಮಾಡಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದೀಸ್ ಶಾಪ್ಸ್ ಸ್ಪೆಷಲೈಸ್ ಇನ್ ಸೇಲ್ ಆಫ್ ಸ್ಪೆಸಿಫಿಕ್ ಪ್ರಾಡಕ್ಟ್ ಅಂಡರ್ ಒನ್ ಪ್ರಾಡಕ್ಟ್ ಲೈನ್. ವಾಟ್ ಈಸ್ ಒನ್ ಪ್ರಾಡಕ್ಟ್ ಲೈನ್? ಇದು ನಮ್ಗೆ ಅರ್ಥ ಆಗಂಗಿಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ಕ್ಲಾತ್ಸ್ ಅನ್ನುವಂತಹದ್ದೊಂದು ಪ್ರಾಡಕ್ಟ್ ಅಂತ ತಿಳ್ಕೊಳ್ಳೋಣ. ಈ ಕ್ಲಾತ್ಸ್ ಒಳಗೆ ಮತ್ತೇನಾಗ್ತದೆ, ಬೇರೆ ಬೇರೆ ರೀತಿಯಾದಂತಹ ನಾವು ವೆರೈಟಿ ಒಳಗೆ ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಮೆನ್ಸ್, ಸೊ ವುಮೆನ್ಸ್, ಸೊ ಚಿಲ್ಡ್ರನ್ಸ್ ಬೇರೆ ಬೇರೆ, ಸೊ ನೆಕ್ಸ್ಟ್ ಯಂಗ್ ಅನ್ನುವಂತಹದ್ದು ಬೇರೆ ಬೇರೆ. ಸೊ ಇಲ್ಲಿ ನನಗೆ ಬರೀ ನಮ್ಮ ಶಾಪ್ ಯಾವುದು ಸ್ಪೆಷಲಿಸ್ಟ್ ಅನ್ನೋ ಹೊಂದಿರುವುದು ಅಥವಾ ಸ್ಪೆಷಲೈಸ್ಡ್ ಇದೆ ಅಂತಂದರೆ ಚಿಲ್ಡ್ರನ್ಸ್ ಡ್ರೆಸ್ಸಸ್ಗೆ, ಚಿಲ್ಡ್ರನ್ಸ್ ಕ್ಲಾತ್ಸ್ ನಾವೇನು ಮಾಡ್ಬೋದು, ಮಾರಾಟವನ್ನು ಮಾಡುವಂತಹದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ದೀಸ್ ಟೈಪ್ ಆಫ್ ದ ರಿಟೇಲರ್ಸ್ ಪ್ರೊವೈಡ್ಸ್ ದ ಗೂಡ್ಸ್ ಆನ್ ದೇರ್ ವಾಂಟ್ಸ್. ಅಂದರೆ ಅವ್ರ ಬೈಕ್ಗಳೇನಾಗಿರ್ತವೆ ಅದೇ ಆಧಾರದ ಮೇಲೆ ಸರಕುಗಳನ್ನು ವಿತರಣೆ ಮಾಡ್ತವೆ. ಆದರೆ ಅಲ್ಲಿ ಇರಬೇಕಾದಂತಹದ್ದು ಏನಾಗಿದೆ, ವೈಶಿಷ್ಟ್ಯತೆಯನ್ನು ಹೊಂದಿರಬೇಕಾಗ್ತದೆ. ಏನನ್ನು ಹೊಂದಿರಬೇಕಾಗ್ತದೆ? ವೈಶಿಷ್ಟ್ಯತೆಯನ್ನು ಹೊಂದಿರಬೇಕಾಗ್ತದೆ. ಮತ್ತು ಅಲ್ಲದೆ ಇವು ಕಸ್ಟಮರ್ಸ್ನು ಸಹಿತವಾಗಿ ಏನು ಮಾಡ್ತವೆ, ಅಟ್ರಾಕ್ಟ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಜನರಲಿ ದಿ ಶಾಪ್ಸ್ ಆರ್ ರಿಟೇಲರ್ಸ್ ಸೊ ಅಟ್ರಾಕ್ಟ್ ದ customers because of they are so established or so located at the central places. ಯಾಕೆ ಇವರು ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡುವಂತಹದ್ದು ಅಂತಂದರೆ ಸೊ ಒಂದು ಕೇಂದ್ರ ಸ್ಥಾನದೊಳಗೆ ಈ ರೀತಿಯಾದಂತಹ ಅಂಗಡಿಗಳನ್ನು ಏನು ಮಾಡುವಂತಹದ್ದು ಪ್ರಾರಂಭಿಸಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಹ್ಯಾಂಡ್ ರಿಟೇಲ್ ಶಾಪ್ ಅಂತಲೂ ಕರಿತಾ ಇದ್ದೀವಿ. ಇದು ಉಪಯೋಗಿಸಿದ ವಸ್ತುಗಳ ಅಂಗಡಿಗಳು. ಹೆಸರೇ ಸೂಚಿಸಿದ ಹಾಗೆ ಮೊದಲೇ ಒಬ್ಬ ವ್ಯಕ್ತಿ ಏನು ಮಾಡಿರ್ತಾನೆ ಅನ್ನುವಂತಹದ್ದು ಸರಕುಗಳನ್ನು ಉಪಯೋಗ ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್ ವ್ಯಕ್ತಿ ಎ ಅನ್ನುವಂಥವನು ತನಗೆ ಬೇಕಾದಂತಹ ಕೆಲವೊಂದಿಷ್ಟು ಬುಕ್ಸನ್ನು ಏನು ಮಾಡಿದ್ದ, ಓದಿ ಮುಗಿಸಿದ್ದ. ಇವನ ಅವಶ್ಯಕತೆ ಇರಲಿಕ್ಕಿಲ್ಲ. ಅವಾಗ ಏನು ಮಾಡ್ತಾನೆ, ಈ ಒಂದು ಶಾಪಿಗೆ ಮಾರಾಟವನ್ನು ಮಾಡ್ತಾನೆ. ಸೊ ಈ ಇಂಡಿವಿಜುವಲ್ ಪರ್ಸನ್ ಸೇಲ್ ಮಾಡಿದ್ದನ್ನು ಸೊ ಬೇರೆ ಬೇರೆ ಇಂಡಿವಿಜುವಲ್ಸ್ ಎಷ್ಟು ಜನ ಸೇಲ್ ಮಾಡಿರ್ತಾರೋ ಎಲ್ಲವೂ ಸಹಿತವಾಗಿ ಈ ಶಾಪ್ ಒಳಗೆ ನಾವೇನು ಮಾಡ್ಬೋದು, ಮತ್ತು ಬೇರೆ ಬೇರೆ ಕಸ್ಟಮರ್ಸ್ ಪರ್ಚೇಸ್ ಮಾಡಬಹುದು. ಏನು ಮಾಡಬಹುದು? ಪರ್ಚೇಸ್ ಮಾಡಬಹುದು. ಸೊ ಇದು ಯಾವ ರೀತಿಯೊಳಗೆ ಇರ್ತದೆ ಅಂದರೆ ಲೋ ಕ್ವಾಲಿಟಿಯನ್ನು ಹೊಂದಿರಬಹುದು ಅಥವಾ ಕಡಿಮೆ ಬೆಲೆಯೊಳಗೆ ಏನು ಮಾಡುವಂತಹದ್ದು ಪ್ರಾಡಕ್ಟ್ಸ್ಗಳ ಅವೈಲಬಿಲಿಟಿ ಇದೆ. ಏನು ಕೊಟ್ಟಿದ್ದಾರೆ ಸೆಕೆಂಡ್ ಹ್ಯಾಂಡ್ ಶಾಪ್ ಬಗ್ಗೆ? ಸೊ ದೀಸ್ ಶಾಪ್ಸ್ ಡೀಲ್ ಇನ್ ಸೆಕೆಂಡ್ ಹ್ಯಾಂಡ್ ಆರ್ ಯೂಸ್ಡ್ ಗೂಡ್ಸ್ ಸಚ್ ಆಸ್ ಕ್ಲಾತ್ಸ್, ಬುಕ್ಸ್, ಫರ್ನಿಚರ್ ಎಕ್ಸೆಟ್ರಾ. ಅದು ಬೇರೆ ಬೇರೆ ರೀತಿಯಾದಂತಹ ಸಾಮಗ್ರಿಗಳಾದರೂ ಆಗಿರ್ಬೋದು, ಬಟ್ಟೆಗಳಾದರೂ ಆಗಿರಬಹುದು, ಪುಸ್ತಕಗಳಾದರೂ ಆಗಿರಬಹುದು, ಅಥವಾ ಪೀಠೋಪಕರಣಗಳಾದರೂ ಆಗಿರಬಹುದು. ಅಂದರೆ ಈಗಾಗಲೇ ಬಳಕೆ ಮಾಡಿದಂತಹ ವಸ್ತುಗಳನ್ನು ಆಧಾರವಾಗಿ ಇಟ್ಕೊಂಡು ಏನು ಮಾಡ್ತಾರೆ, ಮಾರಾಟವನ್ನು ಮಾಡ್ತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಈ ರೀತಿಯಾದಂತಹದ್ದು ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ maybe these shops may be located at the street crossing or in busy streets. ಅತ್ಯಂತ
ಜನಸಂದಣಿ ಹೊಂದಿದ ಬೀದಿಗಳಲ್ಲಾದರೂ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕ್ರಾಸಿಂಗ್ ಒಳಗಂತೇಳಿ ಕರಿತೀವಿ, ತಿರುಗು ಬೀದಿಗಳಲ್ಲಾದರೂ ಈ ರೀತಿಯಾದಂತಹ ಶಾಪ್ಗಳನ್ನು ನಾವು ಕರೀಬಹುದು. ಸೊ ಈ ಪ್ರಾಡಕ್ಟ್ಗಳು ಯಾವ ಆಧಾರದ ಮೇಲೆ ಸಿಗ್ತವೆ ಅಂತಂದರೆ ರೀಸನೇಬಲ್ ಪ್ರೈಸಸ್ ಅಂತೇಳಿ ಕರಿಬೋದು ಅಥವಾ ಲೋವರ್ ಪ್ರೈಸಸ್ ಒಳಗೆ ಪ್ರಾಡಕ್ಟ್ ಅವೈಲಬಿಲಿಟಿ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇದು ಈ ಸರಕುಗಳು ಯಾರಿಗೆ ಸೂಟೇಬಲ್ ಆಗ್ತವೆ ಅಂದರೆ ಲೋವರ್ ಲೆವೆಲ್ ಇನ್ಕಮನ್ನು ಯಾರು ಹೊಂದಿರ್ತಾರೆ, ಕಡಿಮೆ ಆದಾಯವನ್ನು ಹೊಂದಿದಂತಹ ವ್ಯಕ್ತಿಗಳು ಈ ರೀತಿಯಾದಂತಹ ಶಾಪ್ಗಳಿಗೆ ಭೇಟಿ ನೀಡುವಂತಹದ್ದು ಸಹಜವಾಗಿದೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್. ಫಿಕ್ಸ್ಡ್ ಶಾಪ್ ಲಾರ್ಜ್ ರಿಟೇಲರ್ಸ್. ಸೊ ಬೃಹತ್ ಪ್ರಮಾಣದ ಚಿಲ್ಲರೆ ವ್ಯಾಪಾರಿಗಳು. ಬೃಹತ್ ಪ್ರಮಾಣದ ಚಿಲ್ಲರೆ ವ್ಯಾಪಾರಿ, ಇದಕ್ಕಿಂತ ಮುಂಚೆ ನೋಡಿ ಸಣ್ಣ ಪ್ರಮಾಣದ್ದು, ಈಗ ನೋಡ್ತಾ ಇರುವಂತಹದ್ದು ಯಾವುದು ಅಂತಂದರೆ ಬೃಹತ್ ಪ್ರಮಾಣದ ಚಿಲ್ಲರೆ ವ್ಯಾಪಾರಿಗಳು. ಆ ಬೃಹತ್ ಪ್ರಮಾಣದ ಚಿಲ್ಲರೆ ವ್ಯಾಪಾರಿಗಳೊಳಗೆ ದ ಫಸ್ಟ್ ಒನ್ ಈಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಸೊ ವಾಟ್ ಈಸ್ ದ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್? ಈ ಇಮೇಜ್ ನೋಡ್ತಾ ಇದ್ದೀವಿ, ಇದು ಒಂದು ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಬೇರೆ ಮಳಿಗೆಗಳನ್ನು ನಾವು ನೋಡ್ತಾ ಇರುವಂತಹ, ಕನ್ನಡದಲ್ಲಿ ಏನಂತ ಕರೀಬಹುದು ಅಂತಂದರೆ ಇಲಾಖಾ ಮಳಿಗೆ ಅಥವಾ ವಿಭಾಗೀಯ ಮಳಿಗೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಆಧಾರದ ಮೇಲೆ ಏನು ಮಾಡುವಂಥದ್ದು, ಪ್ರಾಡಕ್ಟ್ಸನ್ನು ಸೇಲ್ ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ವಿಚ್ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಇನ್ ದಿಸ್? ಸೊ ರಿಟೇಲ್ ಶಾಪ್ ಅಂತ ಏನಾದರೂ ಕ್ವಶನ್ ಬಂತಂದರೆ all types products or goods are available like pin to plane. ಅಂದರೆ ಒಂದು ಸಣ್ಣ ಸೂಜಿಯಿಂದ ಹಿಡಿದು ವಿಮಾನಕ್ಕೆ ಬೇಕಾಗುವಂತಹ ಸರಕುಗಳು ಏನೇನಿರ್ತವೆ ಅದೆಲ್ಲವನ್ನು ಸಹಿತವಾಗಿ ಈ ರೀತಿಯಾದಂತಹ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಒಳಗೆ ನಾವು ಕಾಣಬಹುದು. ಆದರೆ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಕಾಮನ್ಲಿ ಎಲ್ಲಿ ಸಿಗ್ತವೆ ಅಂತಂದರೆ ಡೆವಲಪ್ಡ್ ಕಂಟ್ರಿ ಒಳಗೆ ಇರುವಂತಹದ್ದು, ಲೈಕ್ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದೊಳಗೆ ಸಿಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಮತ್ತು ಇಂಡಿಯಾದೊಳಗೆ ಇಲ್ಲೇನ್ರಿ ಅಂತ ಕ್ವಶನ್ ಬಂತಂದರೆ ಆ ರೀತಿಯಾಗಿಯೇ ಸಿಮಿಲರ್ಲಿ ಕೆಲಸ ಮಾಡುವಂಥವು ಇದ್ದಾವೆ. ಬಿಗ್ ಬಜಾರ್ ಆದರೂ ಆಗಿರ್ಬೋದು, ರಿಲಯನ್ಸ್ ಆದರೂ ಆಗಿರುವಂತಹದ್ದು ಆ ರೀತಿಯಾಗಿ ಏನು ಮಾಡ್ತವೆ, ಕೆಲಸವನ್ನು ಮಾಡ್ತಾ ಇದ್ದಾವೆ. ಸೊ ಹಾಗಾದರೆ ಏನಿದೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂದರೆ ಏನು? A departmental store is a large establishment which sells a wide variety of products and aim to satisfy all needs of the customers under one roof. It is most important, under one roof. ಸೊ ಒಂದು ನಿರ್ದಿಷ್ಟವಾದಂಥ ಒಂದೇ ಸೂರಿನ ಅಡಿಯಲ್ಲಿ ಗ್ರಾಹಕರ ಅಗತ್ಯತೆಗಳಿಗೆ ಬೇಕಾಗುವ, ಒಂದೇ ಸೂರಿನ ಅಡಿಯಲ್ಲಿ ಗ್ರಾಹಕರಿಗೆ ಬೇಕಾಗುವ ಅಗತ್ಯತೆಗೆ ಬೇಕಾಗುವ ಸರಕುಗಳನ್ನು ವಿವಿಧ ರೀತಿಯಾಗಿ ಮಾರಾಟ ಮಾಡುವಂತಹ ಒಂದು ಅಂಗಡಿ ಅಥವಾ ಮಳಿಗೆಗಳಿಗೆ ನಾವೇನಂತ ಕರಿತಾ ಇದ್ದೀವಿ ಅಂತಂದರೆ ವಿಭಾಗೀಯ ಮಳಿಗೆಗಳು. ಈ ವಿಭಾಗೀಯ ಮಳಿಗೆಗಳೊಳಗೆ ನಾವು ಅನೇಕ ವಿಭಾಗಗಳನ್ನ ಕರಿತೀವಿ, ಲೈಕ್ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸೊ ಬೇರೆ ಬೇರೆ ರೀತಿಯಾದ ಡಿಪಾರ್ಟ್ಮೆಂಟನ್ನು ಕಾಣ್ಬೋದು. ಅಂದರೆ ಖರೀದಿ ವಿಭಾಗನೂ ಇದೆ, ಸೊ ಮಾರಾಟ ವಿಭಾಗನೂ ಇದೆ, ಹಣಕಾಸಿನ ವಿಭಾಗನೂ ಇದೆ. ಯಾಕೆ ಅಂತಂದರೆ ಇಟ್ಸ್ ಲೈಕ್ ಅ ಕಂಪನಿ. ಇದು ಒಂದು ರೀತಿಯಾದ ಕಂಪನಿಯ ರೂಪದಲ್ಲಿ ಇರುವಂತಹದ್ದು. ಕಂಪನಿ ಯಾವ ರೀತಿ ಕೆಲಸವನ್ನು ಮಾಡ್ತದೆ ಅದೇ ರೀತಿಯಾದ ಕೆಲಸವನ್ನು ಮಾಡುವಂತಹದ್ದು. ಎಸ್, ಅಂದರೆ ಇಲ್ಲಿ ನೋಡ್ತಾ ಇದ್ವಿ, ಇಮೇಜ್ ನೋಡ್ತಿದ್ವಿ, ಒಂದೇ ಒಂದು ಈ ರೀತಿಯಾದ ಕಟ್ಟಡದೊಳಗಡೆ ಏನು ಸಿಗುವಂಥ ಎಲ್ಲ ರೀತಿಯಾದಂತಹ ವಸ್ತುಗಳು ನಮಗೆ ಅವೈಲಬಿಲಿಟಿ ಇದೆ. ಯಾವುದೇ ಕಾರಣಕ್ಕೂ ಬೇರೊಂದು ಮಳಿಗೆಗೆ ಹೋಗುವಂತಹ ಅವಶ್ಯಕತೆ ಬರುವುದಿಲ್ಲ. ಸೊ ಅಂದರೆ ಎಲ್ಲ ಸರಕುಗಳು ಇಲ್ಲಿ ಸಿಗ್ತವೆ ಅಂತ ಅರ್ಥ. ಎಸ್, ದ ಸ್ಟೋರ್ ಈಸ್ ಡಿವೈಡೆಡ್ ಇಂಟು ಅ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಈಚ್ ಡಿಪಾರ್ಟ್ಮೆಂಟ್ ಡೀಲ್ಸ್ ಇನ್ ಅ ಪರ್ಟಿಕ್ಯುಲರ್ ವೆರೈಟಿ ಆಫ್ ಗುಡ್ಸ್. ಸೊ ಹೇಳಿದೆ ಬೇರೆ ಬೇರೆ ರೀತಿಯಾದ ಡಿಪಾರ್ಟ್ಮೆಂಟ್ಗಳು ಕಾಣ್ತೀವಿ. ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇರಬಹುದು ಅಂದರೆ ಕ್ಲಾತಿಂಗ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್, ಸೊ ವೆಜಿಟೇಬಲ್ ಡಿಪಾರ್ಟ್ಮೆಂಟ್, ಫ್ರೂಟ್ಸ್ ಡಿಪಾರ್ಟ್ಮೆಂಟ್, ಸೊ ನೆಕ್ಸ್ಟ್ ಜ್ಯುವೆಲರಿ ಡಿಪಾರ್ಟ್ಮೆಂಟ್, ಸೊ ನೆಕ್ಸ್ಟ್ ಗ್ರೋಸರೀಸ್ ಡಿಪಾರ್ಟ್ಮೆಂಟ್ ಅಂದರೆ
ವಿಭಾಗಗಳಾದರೂ ಆಗಿರಬಹುದು, ವಿದ್ಯುನ್ಮಾನೀಯ ವಿಭಾಗಗಳಾದರೂ ಆಗಿರುವಂತಹದ್ದು, ಸೊ ಹಣಕಾಸು ಯಾವುದು ಹಣ್ಣುಗಳ ವಿಭಾಗ ಆದರೂ ಆಗಿರುವಂತಹದ್ದು, ಅಥವಾ ತರಕಾರಿ ವಿಭಾಗ ಆದರೂ ಆಗಿರುವಂತಹದ್ದು, ಸೊ ಗೃಹ ಬಳಕೆ ವಸ್ತುಗಳ ವಿಭಾಗ ಆದರೂ ಆಗಿರುವಂತಹದ್ದು, ಬೇರೆ 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 ವಿಭಾಗಗಳು ಸಹಿತವಾಗಿ ಏನು ಮಾಡ್ತವೆ ಅಂದರೆ ಇಲ್ಲಿ ಸಪರೇಟಾಗಿ ಪ್ರತ್ಯೇಕವಾದ ಡಿಪಾರ್ಟ್ಮೆಂಟ್ಗಳನ್ನು, ಒಂದು ವಿಭಾಗವನ್ನು ಹೊಂದುವುದರ ಮೂಲಕ ಏನು ಮಾಡ್ತದೆ, ಹಣವನ್ನು ನೀಡುವ ತಮ್ಮ ಸೇವೆಯನ್ನು ನೀಡುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಾಗಾದರೆ ಇದರ ಫೀಚರ್ಸ್ ಲಕ್ಷಣಗಳು ಏನೇನಿದ್ದಾವೆ? ಎಸ್, ದ ಫಸ್ಟ್ ಒನ್ ಈಸ್ ದ ಸೆಂಟ್ರಲ್ ಲೊಕೇಶನ್, ಕೇಂದ್ರ ಸ್ಥಾನ. ದ ನೆಕ್ಸ್ಟ್ ಒನ್ ಈಸ್ ವಿವಿಧ ಸೇವೆಗಳು, ಸೊ ಪ್ರಾವಿಷನ್ ಆಫ್ ಸರ್ವಿಸ್. ದ ನೆಕ್ಸ್ಟ್ ಒನ್ ಈಸ್ ಕಾರ್ಪೊರೇಟ್ ಸ್ಟೇಟಸ್, ದೊಡ್ಡ ಪ್ರಮಾಣದ ಸಂಸ್ಥೆಗಳು. ಫೋರ್ತ್ ಒನ್ ಈಸ್ ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್, ಸೊ ಮಧ್ಯವರ್ತಿಗಳನ್ನು ತೊಡೆದು ಹಾಕುವುದು. ಫಿಫ್ತ್ ಒನ್ ಈಸ್ ಸೊ ಸೆಂಟ್ರಲೈಸ್ಡ್ ಪರ್ಚೇಸಿಂಗ್, ಕೇಂದ್ರೀಕೃತ ಖರೀದಿ. ಸೊ ನಾನು ಹೇಳಿದೆ ಸೆಂಟ್ರಲ್ ಲೊಕೇಶನ್, ದೀಸ್ ಟೈಪ್ ಆಫ್ ದ ರಿಟೇಲ್ಸ್ ಆರ್ ರಿಟೇಲ್ ಶಾಪ್, ಅಂದರೆ ಈ ವಿಭಾಗೀಯ ಮಳಿಗೆಗಳನ್ನು ಎಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಲೇ ಇನ್ ಸೆಂಟ್ರಲ್ ಪ್ಲೇಸ್ ಆಫ್ ದ ಸಿಟಿ, ಕೇಂದ್ರ ಭಾಗದ ಅಂದರೆ ಒಂದು ನಗರದಲ್ಲಿರುವಂತಹ ಕೇಂದ್ರ ಭಾಗದಲ್ಲಿ ನಾವು ಏನಾಗಿರುವಂತಹದ್ದು ಈ ರೀತಿ ಡಿಪಾರ್ಟ್ಮೆಂಟ್ಗಳನ್ನು ಕಾಣುವಂಥದ್ದು. ಫಾರ್ ಎಕ್ಸಾಂಪಲ್ ಇದು ಬೆಂಗಳೂರು ಅಂತ ತಿಳ್ಕೊಂಡ್ರೆ ಬೆಂಗಳೂರು ಸೆಂಟ್ರಲ್ ಒಳಗೆ ಏನಾಗಿರುವಂತಹದ್ದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗಳನ್ನು ನಾವು ಕಾಣುವಂತಹದ್ದು. ಸೊ ಹಾಗಾಗಿ ಇದು ಪರ್ಚೇಸ್ ಮಾಡಲಿಕ್ಕೆ ಏನಾಗಿರುವಂತಹದ್ದು ಈಸಿ ಅಂತ ಅನಿಸ್ತದೆ ಅಂತ ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ ಇಸ್ ದ ಪ್ರಾವಿಷನ್ ಆಫ್ ಸರ್ವಿಸಸ್, ಅಂದರೆ ವಿವಿಧ ಸೇವೆಗಳನ್ನು ಒದಗಿಸುವಂತಹದ್ದು. ವಿವಿಧ ಸೇವೆಗಳವು ಎಸ್, ಇನ್ ದ ಮಾಡರ್ನ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ರೆಂಡರ್ಸ್ ಅ ನಂಬರ್ ಆಫ್ facilities or the services to the customers, so like restaurant, travel, so information bureau, telephone booth, so rest room, ಸೊ ಈ ರೀತಿಯಾಗಿ ಅಂದರೆ ವಿಶ್ರಾಂತಿ ಗೃಹಗಳನ್ನಾದರೂ ಆಗಿರುವಂತಹದ್ದು, ದೂರವಾಣಿ ಸಂಪರ್ಕಗಳನ್ನಾದರೂ ಆಗಿರುವಂತಹದ್ದು, ಸೊ ಮತ್ತು ಅದು ಅಲ್ಲದೆ ಮಾಹಿತಿ ಕೇಂದ್ರಗಳನ್ನಾದರೂ ಆಗಿರುವಂತಹದ್ದು, ಅನೇಕ ಸೇವೆಗಳನ್ನು ಒದಗಿಸ್ತವೆ. ಯಾರು ಹೋಗಿರ್ತಾರೋ ಆ ಸ್ಟೋರ್ಗಳಿಗೆ ಈ ಎಲ್ಲ ಸೇವೆಗಳನ್ನು ಅವ್ರು ಏನು ಮಾಡ್ಬೋದು, ಪಡ್ಕೊಂಡು ಬರಬಹುದು. ಸೊ ನೆಕ್ಸ್ಟ್ ಕಾರ್ಪೊರೇಟ್ ಸ್ಟೇಟಸ್, ದೊಡ್ಡ ಪ್ರಮಾಣದ ಸಂಸ್ಥೆಗಳು ಅಂತ ಹೇಳಿದೆ. ಏನಿದೆ ದೊಡ್ಡ ಪ್ರಮಾಣದ ಸಂಸ್ಥೆಗಳು? ಒಂದು ಕಂಪನಿ ಯಾವ ರೀತಿ ಇದೆ ಆ ಕಂಪನಿ ರೀತಿಯೊಳಗಡೆ ಏನಾಗಿರುವಂತಹದ್ದು ಅಂತಂದರೆ ಸೊ ಸ್ಥಾಪನೆ ಆಗಿರ್ತದೆ. ಅದು ಅಲ್ಲದೆ ಇಲ್ಲಿ ನಿರ್ದೇಶಕ ಮಂಡಳಿಯವರು ಇರ್ತಾರೆ. ಸೊ ಒಂದು ಸಾಮಾನ್ಯ ಯಾರು ವ್ಯವಸ್ಥಾಪಕನ ಮೂಲಕ ಈ ವ್ಯವಹಾರ ನಡೀತಾ ಇರ್ತದೆ. These departmental stores are generally formed as a joint stock company because it is a large size of the organization. ಇದು ಬೃಹತ್ ಪ್ರಮಾಣದ ಸಂಸ್ಥೆ ಅಂತೇಳಿ ಕರಿತಾ ಇದ್ದೀವಿ. And they have these type of the retail shop have the board of directors with general managers. ಸೊ ಮ್ಯಾನೇಜಿಂಗ್ ಡೈರೆಕ್ಟರು ಇರ್ತಾರೆ, ಸೊ ಜನರಲ್ ಮ್ಯಾನೇಜರು ಇರ್ತಾರೆ. ಯಾವುದಕ್ಕೆ ಜನರಲ್ ಮ್ಯಾನೇಜರ್ ಇರ್ತಂದರೆ ಡಿಪಾರ್ಟ್ಮೆಂಟಲ್ ಮ್ಯಾನೇಜರ್ ಜೊತೆಗೂ ಸಹಿತವಾಗಿ ಜನರಲ್ ಮ್ಯಾನೇಜರ್ಸನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್, ಸೊ ಮಧ್ಯವರ್ತಿಗಳನ್ನು ತೊಡೆದು ಹಾಕುವಂತಹದ್ದು. ಯಾಕಂದರೆ ಈ ರೀತಿಯಾದಂತಹ ಒಂದು ಯಾವುದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಏನಿದ್ದಾವೆ, ದೇ ಪರ್ಚೇಸ್ ದ ಪ್ರಾಡಕ್ಟ್ಸ್ ಆರ್ ಗೂಡ್ಸ್ ಡೈರೆಕ್ಟ್ಲಿ ಫ್ರಮ್ ದಿ ಮ್ಯಾನುಫ್ಯಾಕ್ಚರರ್ಸ್. ಸೊ ಇವರು ಯಾವ ರೀತಿಯ ಸರಕುಗಳನ್ನು ಖರೀದಿ ಮಾಡ್ತಾರೆ, ಯಾರಿಂದ ಖರೀದಿ ಮಾಡ್ತಾರೆ ಅಂತಂದರೆ ಉತ್ಪಾದಕರಿಂದ ನೇರವಾಗಿ ಸರಕುಗಳನ್ನು ಖರೀದಿ ಮಾಡೋದ್ರಿಂದ ಸೊ ಅವ್ರಿಗೆ ಏನಾಗ್ತದೆ, ದೇ ವಾಂಟ್ಸ್ ಟು ಇನ್ಕ್ರೀಸ್ ದೇರ್ ಪ್ರಾಫಿಟ್ ಮಾರ್ಜಿನ್. ಅದು ಅಲ್ಲದೆ ತಮ್ಮ ಪ್ರಾಫಿಟ್ ಮಾರ್ಜಿನನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಬಯಸ್ತಿರ್ತಾರೆ. ಹೇಗೆ ಅಂತಂದರೆ ಬೈ ದಿ ಎಲಿಮಿನೇಟ್ ಆಫ್ ದಿ ಮಿಡಲ್ ಮ್ಯಾನ್ಸ್ ಆರ್ ಏಜೆಂಟ್ಸ್. ಅಲ್ಲಿ ಇರುವಂತಹ ಮಧ್ಯವರ್ತಿಗಳನ್ನು ತೊಡೆದು ಹಾಕೋದ್ರಿಂದ ಲಾಭವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ಫಿಫ್ತ್ ಒನ್ ಈಸ್ ಸೊ ಸೆಂಟ್ರಲೈಸ್ಡ್ ಪರ್ಚೇಸಿಂಗ್, ಕೇಂದ್ರೀಕೃತ ಖರೀದಿ. ನಾ ಡಿಪಾರ್ಟ್ಮೆಂಟ್ಗಳು ಅಂತ ಹೇಳಿದೆ, ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್. ಇಲ್ಲಿ ಬೇರೆ ಬೇರೆ ಈ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಇರಬಹುದು. ಯಾವುದು ಅಂತಂದರೆ ಸೊ ಫ್ಯಾಬ್ರಿಕ್ಸ್ ಇರಬಹುದು, ಅಥವಾ ಸೊ ಕ್ಲಾತ್ ಇರಬಹುದು, ಸೊ ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಮಳಿಗೆಗಳನ್ನು ನಾವೇನು ಕಾಣ್ತಾ ಇದ್ವಿ. ಎಲ್ಲ ಕಾಣ್ತಾ ಇರುವಂತಹದ್ದು ಮಳಿಗೆ ಅಥವಾ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದು ಈ ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಅಂತೇಳಿ ಕರಿತೀವಿ. ಅಂದರೆ ಪರ್ಚೇಸಿಂಗ್ ಡಿಪಾರ್ಟ್ಮೆಂಟ್ ಅಂಡರ್ ಏನು ಮಾಡುವಂತಹದ್ದು ಅಂದರೆ ಪರ್ಚೇಸ್ ಮಾಡುವಂತಹದ್ದು. ಸೊ ಆಲ್ ದ ಪರ್ಚೇಸ್ ಇನ್ ದ ಡಿಪಾರ್ಟ್ಮೆಂಟ್ ಸ್ಟೋರ್ ಆರ್ ಮೇಡ್ ಸೆಂಟ್ರಲಿ ಬೈ ದಿ ಪರ್ಚೇಸ್ ಡಿಪಾರ್ಟ್ಮೆಂಟ್. ಸೊ ಹವೆವರ್ ದ ಸೇಲ್ಸ್ ಆರ್ ಸೆಂಟ್ರಲೈಸ್ಡ್
ಸೊ ಇನ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಅದು ಏನೇ ಇರಲಿ, ಸೇಲ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮೂಲಕ ಆಗ್ಬೋದು, ಆದರೆ ಪರ್ಚೇಸ್ ಮಾಡೋದು ಮಾತ್ರ ಒಂದೇ ಡಿಪಾರ್ಟ್ಮೆಂಟ್ ಥ್ರೂನೇ ಆಗ್ತಾ ಇರ್ತದೆ. ಅಂದರೆ ಮತ್ತು ಲಾರ್ಜ್ ವೆರೈಟಿ ಆಫ್ ಗೂಡ್ಸ್, ಬೇರೆ ಬೇರೆ ಸರಕುಗಳು ಸಹಿತವಾಗಿ ಈ ರೀತಿಯಾದಂತಹ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಒಳಗೆ ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ದೇರ್ ಆರ್ some of the advantages. So the first one is attract large number of customers because they are established or generally located in the central city or a center point of the city. ಕೇಂದ್ರ ಸ್ಥಾನದೊಳಗೆ ಹೆಚ್ಚಾಗಿ ಇರೋದ್ರಿಂದ ಇವರು ಏನು ಮಾಡ್ತದೆ, ಹೆಚ್ಚು ಗ್ರಾಹಕರನ್ನು ಆಕರ್ಷಿಸುತ್ತವೆ. ಈ ರೀತಿಯಾದಂತಹ ಮಳಿಗೆಗಳು ಹೆಚ್ಚು ಗ್ರಾಹಕರನ್ನು ಆಕರ್ಷಿಸುವಂತಹದ್ದು ಕಾಣ್ತೀವಿ. ಇಟ್ ಈಸ್ ದ ಫಸ್ಟ್ ಒನ್ ಬೆನಿಫಿಟ್. ದ ನೆಕ್ಸ್ಟ್ ಒನ್ ಈಸ್ ಅ ಕನ್ವೀನಿಯನ್ಸ್ ಇನ್ ಬೈಯಿಂಗ್. ಖರೀದಿಯಲ್ಲಿ ಅನುಕೂಲತೆ ಅಂತ ಹೇಳಿ ಕರಿತಾ ಇದ್ದೀವಿ. ಯಾಕೆ ಖರೀದಿಯಲ್ಲಿ ಅನುಕೂಲತೆ ಅಂತಂದರೆ, ಸೊ ಇಟ್ ಹ್ಯಾವ್ಸ್ ದೀಸ್ ಟೈಪ್ ಆಫ್ ಸೊ ರಿಟೇಲರ್ಸ್ ಹ್ಯಾವ್ ಸೋ ಮೆನಿ ಪ್ರಾಡಕ್ಟ್ಸ್ ಆರ್ ದ ಲಾರ್ಜ್ ವೆರೈಟಿ ಆಫ್ ಗೂಡ್ಸ್ ಇನ್ ಒನ್ ರೂಫ್. ಸೊ ಒಂದೇ ಒಂದು ಸೂರಿನ ಅಡಿಯೊಳಗಡೆ ವಿವಿಧ ಸರಕುಗಳನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಯಾರು ಕಸ್ಟಮರ್ ಬಂದಿರ್ತಾರೋ ಆ ಕಸ್ಟಮರ್ ಒಂದು ಶಾಪ್ಲಿಂದ ಮತ್ತೊಂದು ಶಾಪ್ಗೆ ಹೋಗುವಂತಹ ನೆಸೆಸಿಟಿ ಇಲ್ಲ. ಸೊ ಹಾಗಾಗಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ, a departmental store offer a wide range of the goods. Consumers do not have to run from one shop to another shop because they can do all shopping under one roof. ಪ್ರತಿಯೊಂದು ಎಲ್ಲ ಚಟುವಟಿಕೆಗಳು ಸಹಿತವಾಗಿ ಇಲ್ಲಿ ಅಥವಾ ಎಲ್ಲ ಗೂಡ್ಸ್ಗಳು ಇಲ್ಲಿ ಅವೈಲಬಿಲಿಟಿ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅಂದರೆ ಖರೀದಿಯಲ್ಲಿ ಅನುಕೂಲ. ಸೊ ಥರ್ಡ್ ಒನ್ ಈಸ್ ಆಕರ್ಷಕ ಸೇವೆಗಳು, ಅಟ್ರಾಕ್ಟಿವ್ ಸರ್ವಿಸ್. ಆಲ್ರೆಡಿ ಐ ಸೇಡ್ ವಾರ್ ಇನ್ ದ ಸೊ ಫೀಚರ್ಸ್. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿವಿಧ ಸೇವೆಗಳನ್ನು ನೀಡ್ತದೆ ಅಂತ ಹೇಳಿದೆ. ಆ ರೀತಿಯಾದ ಸೇವೆಗಳು ಯಾವುದಾದ್ರು ಲಿಬರಲ್ ಕ್ರೆಡಿಟ್ ಫೆಸಿಲಿಟಿ ಆದರೂ ಆಗಿರ್ಬೋದು, ಫ್ರೀ ಹೋಮ್ ಡೆಲಿವರಿ ಆದರೂ ಆಗಿರ್ಬೋದು, ಅಂದರೆ ಉಚಿತ ಮನೆಗೆ ವಸ್ತುಗಳನ್ನು ತಲುಪಿಸುವುದಾದರೂ ಆಗಿರ್ಬೋದು, ಎಕ್ಸ್ಕ್ಯೂಷನ್ ಆಫ್ ಟೆಲಿಫೋನ್ ಅಥವಾ ಒಂದು ಟೆಲಿಫೋನ್ ವ್ಯವಸ್ಥೆ, ದೂರವಾಣಿ ವ್ಯವಸ್ಥೆಯನ್ನು ಸಂಪರ್ಕಿಸಬಹುದಾದರೂ ಆಗಿರ್ಬೋದು. ಈ ರೀತಿಯಾದಂತಹ ನ್ಯೂಮರಿಯಸ್ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂತಹದ್ದು ಯಾವುದಂದರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ನೆಕ್ಸ್ಟ್ ಒನ್ ಎಕನಾಮಿ ಆಫ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್. ಸೊ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಯ ಮಿತವ್ಯಯ. ಎಕನಾಮಿ ಆಫ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್, ದೊಡ್ಡ ಪ್ರಮಾಣದ ಕಾರ್ಯಾಚರಣೆಯ ಮಿತವ್ಯಯ. ಯಾಕೆ ದೊಡ್ಡ ಪ್ರಮಾಣದ ಕಾರ್ಯಾಚರಣೆಯ ಮಿತವ್ಯಯ ಅಂತಂದರೆ, ಸಿಂಪಲ್, ದೀಸ್ ಟೈಪ್ ಆಫ್ ದ ಆರ್ಗನೈಜೇಷನ್ ಆರ್ ರಿಟೇಲರ್ಸ್ ಹ್ಯಾವ್ ದ ಲಾರ್ಜ್ ಸ್ಕೇಲ್ ಆಪರೇಷನ್. ಸೊ ಪರ್ಟಿಕ್ಯುಲರ್ ಇನ್ ರೆಸ್ಪೆಕ್ಟ್ ಆಫ್ ಪರ್ಚೇಸ್ ಆಫ್ ಗೂಡ್ಸ್, ಅಂದರೆ ನಿರ್ದಿಷ್ಟವಾಗಿ ಸರಕುಗಳನ್ನು ಅಂದರೆ ಖರೀದಿ ಮಾಡಲಿಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಏನು ಮಾಡ್ತಾರೆ, ಖರೀದಿಯನ್ನು ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಖರೀದಿ ಹೇಗಿದೆ ಅಂತಂದರೆ, ಡೈರೆಕ್ಟ್ಲಿ ಫ್ರಮ್ ದಿ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಸೆಲ್ಸ್ ದೇರ್ ಫೈನಲ್ ಕನ್ಸ್ಯೂಮರ್ಸ್. ನೇರವಾಗಿ ಸರಕುಗಳನ್ನು ತರುವಂತಹದ್ದು ಮತ್ತು ಫೈನಲ್ ಕನ್ಸ್ಯೂಮರ್ಗೆ ಮಾರಾಟ ಮಾಡೋದ್ರಿಂದ ಮಿಡಲ್ ಮ್ಯಾನ್ಗಳು ಏನಾಗ್ತಾರೆ, ರಿಮೂವ್ ಆಗ್ತಾರೆ. ಸೊ ಮಿಡಲ್ ಮ್ಯಾನಿಗೆ ಹೋಗಬೇಕಾದಂಥ ಕಮಿಷನ್ ಯಾರಿಗೆ ಹೋಗ್ತದ್ರಿ ಅಂತಂದರೆ, ಟು ದ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಅಂದರೆ ಪ್ರಾಫಿಟ್ ಅಂದರೆ ಮಾರ್ಜಿನನ್ನು ಏನು ಮಾಡ್ತಾರೆ ಇವರು, ಇನ್ಕ್ರೀಸ್ ಮಾಡಿಕೊಳ್ಳುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ಫಿಫ್ತ್ ಒನ್ ಈಸ್ ಪ್ರಮೋಷನ್ ಆಫ್ ಸೇಲ್ಸ್. ಪ್ರಮೋಷನ್ ಆಫ್ ಸೇಲ್ಸ್, ಮಾರಾಟದ ಪ್ರವರ್ತನೆ. ಎಸ್, ಮಾರಾಟದ ಪ್ರವರ್ತನೆ ಅಂತಂದರೆ ಜನರಲಿ ದೇ ಆರ್ ದ ಸೊ ಬಿಗ್ ಆರ್ಗನೈಜೇಷನ್ ಅಂತೇಳಿ ಕರಿತಾ ಇದ್ದೀವಿ. ಸಾಮಾನ್ಯವಾಗಿ ಬೃಹತ್ ಪ್ರಮಾಣದ ಒಂದು ಸಂಸ್ಥೆಗಳಾಗಿ ಇರೋದ್ರಿಂದ, ಅದು ಅಲ್ಲದೆ ದೇ ಹ್ಯಾವ್ ಸ್ಟ್ರಾಂಗ್ ಇನ್ ಫೈನಾನ್ಷಿಯಲ್ ಪೊಸಿಷನ್. ಒಂದು ಹಣಕಾಸಿನ ಸಾಮರ್ಥ್ಯವನ್ನು ಸಹಿತವಾಗಿ ಹೊಂದಿದ್ದಾರೆ. ಯಾವುದಕ್ಕೆ ಹಣಕಾಸಿನ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತಂದರೆ, ಜಾಹೀರಾತುಗಳನ್ನು ನೀಡಲಿಕ್ಕಾಗಿ. ಸೊ ಜಾಹೀರಾತುಗಳನ್ನು ನೀಡಲಿಕ್ಕಾಗಿ ಅಂದರೆ ಅಡ್ವರ್ಟೈಸಿಂಗ್. ಈ ಅಡ್ವರ್ಟೈಸಿಂಗ್ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ, ಸೇಲ್ಸ್ ವ್ಯಾಲ್ಯೂಮ್ ಹೆಚ್ಚಾಗುವಂತಹದ್ದು ನಾವು ಕರಿತಾ ಇದ್ದೀವಿ. ಅಂದರೆ ಮಾರಾಟದ ಒಂದು ಮೌಲ್ಯ ಏನಾಗ್ತದೆ, ಹೆಚ್ಚಾಗುವಂತಹದ್ದು. ಅದಕ್ಕಾಗಿ ಅಡ್ವರ್ಟೈಸಿಂಗ್ ಇದೇನೋ ಈ ರೀತಿಯಾದಂತಹ ಒಂದು ಬೆನಿಫಿಟ್ಸ್ಗಳು ಎದಕ್ಕೆ ಅದಿವೆ ಅಂತಂದರೆ, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಕಂಟೆಂಟ್ ಈಸ್ ಲಿಮಿಟೇಷನ್ಸ್ ಆಫ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಯಾವ್ಯಾವ ಲಿಮಿಟೇಷನ್ಸ್ಗಳು ಇದ್ದಾವೆ, ಅನಾನುಕೂಲತೆಗಳು ಯಾವ್ಯಾವ ಇದ್ದಾವೆ ಅಂತ ನೋಡ್ತಾ ಹೋದರೆ, ದ ಫಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಪರ್ಸನಲ್ ಅಟೆನ್ಷನ್. ಅಂದರೆ ವೈಯಕ್ತಿಕ ಗಮನದ ಕೊರತೆ. ಯಾಕೆ ವೈಯಕ್ತಿಕ ಗಮನದ ಕೊರತೆ? ಇನ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಸೋ ಮೆನಿ ಕಸ್ಟಮರ್ಸ್ ವಿಸಿಟಿಂಗ್ ಟು ಡೈಲಿ. ಸೊ ಒಂದು ನಿರ್ದಿಷ್ಟವಾಗಿ ಹೇಳೋದಾದರೆ,
ದಿನನಿತ್ಯದಲ್ಲಿ ಅನೇಕ ವ್ಯಕ್ತಿಗಳು ಗ್ರಾಹಕರು ಏನು ಮಾಡ್ತಾರೆ, ಸೊ ವೀಕ್ಷಣೆ ಮಾಡೋದು ಅಥವಾ ಬಂದು ಹೋಗುವಂತಹದ್ದು ನಾವು ಕಾಣ್ತಾ ಇರ್ತೀವಿ. ಸೊ ಅನೇಕ ವ್ಯಕ್ತಿಗಳು ಬಂದು ಹೋಗೋದ್ರಿಂದ ಯಾರು ಯಾರಿಗೆ ಅನ್ನುವಂತಹದ್ದು ಏನೋ ಒಂದು ವೈಯಕ್ತಿಕವಾಗಿ ಗಮನವನ್ನು ಹರಿಸುವಂತಹದ್ದು ಇದು ಕಷ್ಟ ಸಾಧ್ಯ ಆಗುವಂತಹದ್ದು ನಮಗೆ ತಿಳಿತದೆ. ಹಾಗಾಗಿ ವೈಯಕ್ತಿಕವಾದಂತಹ ಗಮನದ ಕೊರತೆ ಇರದೇ ಇಲ್ಲ. ಅಂದರೆ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ ವಿಸಿಟಿಂಗ್ ದ ಸ್ಟೋರ್ ಎವ್ರಿ ಡೇ, ದಿನನಿತ್ಯವಾಗಿ ಏನು ಮಾಡ್ತಾರೆ, ಅತಿ ಹೆಚ್ಚು ಗ್ರಾಹಕರು ವಿಸಿಟ್ ಮಾಡೋದ್ರಿಂದ ವೈಯಕ್ತಿಕ ಗಮನದ ಕೊರತೆ ಇರ್ತದೆ. ಎಸ್, ನೆಕ್ಸ್ಟ್ ಒನ್, ಹೈ ಆಪರೇಟಿಂಗ್ ಕಾಸ್ಟ್, ಹೆಚ್ಚಿನ ಕಾರ್ಯಾಚರಣೆಯ ವೆಚ್ಚ. ಅಂದರೆ ದಿನನಿತ್ಯವಾಗಿ ಕಾರ್ಯವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಒಳಗೆ ಏನಾಗ್ತದೆ ಅಂತಂದರೆ ಹೆಚ್ಚು ಕಾಸ್ಟ್ ಆಗುವಂತಹದ್ದು, ಅಂದರೆ ಹೆಚ್ಚು ವೆಚ್ಚ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅಂದರೆ ಅನೇಕ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ, ವಿವಿಧ ಸೇವೆಗಳನ್ನು ನೀಡ್ತಾ ಇರುವಂತಹದ್ದಾದರೂ ಆಗಿರಬಹುದು. ಸೊ ಕಂಪೇರ್ ಮಾಡಿದ್ರೆ ಯಾವುದಕ್ಕೆ ಕಂಪೇರ್ ಮಾಡಿದರೆ ಅಂತಂದರೆ ಸ್ಮಾಲ್ ಶಾಪಿಗೆ ಕಂಪೇರ್ ಮಾಡಿದರೆ ಇದು ಹೆಚ್ಚು ಆಪರೇಟಿಂಗ್ ಕಾಸ್ಟನ್ನು ಹೊಂದಿರುವಂತಹದ್ದು. ಎಸ್, ನೆಕ್ಸ್ಟ್, ಹೈ ಪಾಸಿಬಿಲಿಟಿ ಆಫ್ ಲಾಸ್. ಯಾಕೆ ಹೈ ಪಾಸಿಬಿಲಿಟಿ ಆಫ್ ಲಾಸ್, ಹೆಚ್ಚು ನಷ್ಟವಾಗುವ ಸಂಭವ ಇರುವಂತಹದ್ದು. ಫ್ಯಾಷನ್ ಒಳಗೆ ಏನಾದರೂ ಚೇಂಜ್ ಆಯ್ತು ಅಂತಂದರೆ, ಇನ್ ಕೇಸ್ ಆಫ್ ಚೇಂಜ್ ಇನ್ ಫ್ಯಾಷನ್, ಚೇಂಜ್ ಇನ್ ಡಿಮ್ಯಾಂಡ್ಸ್ ಆಫ್ ಕಸ್ಟಮರ್ಸ್, ಅಲ್ಲಿ ಡಿಸ್ಕೌಂಟ್ ಒಳಗೆ ಏನು ಮಾಡಬೇಕಾಗ್ತದೆ, ಮಾರಾಟವನ್ನು ಮಾಡಬೇಕಾಗ್ತದೆ. ಯಾರು ಡಿಸ್ಕೌಂಟ್ ಒಳಗೆ ಮಾರಾಟ ಮಾಡಬೇಕಂದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅವರು ಏನು ಮಾಡಬೇಕಾಗ್ತದೆ, ಡಿಸ್ಕೌಂಟ್ ಒಳಗೆ ತಮ್ಮ ಸರಕುಗಳನ್ನು ಮಾರಾಟ ಮಾಡೋದ್ರಿಂದ ಹೆಚ್ಚಿನ ನಷ್ಟ ಭಯವನ್ನು ಹೊಂದಿರುವಂತಹದ್ದು ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್, ಅನಾನುಕೂಲವಾದ ಸ್ಥಾಪನಾ ಸ್ಥಳ, ಇನ್ಕನ್ವೀನಿಯಂಟ್ ಲೊಕೇಶನ್. ಯಾಕೆ ಇನ್ಕನ್ವೀನಿಯಂಟ್ ಲೊಕೇಶನ್ ಅಂತ ಕರಿತಾ ಇದ್ದೀವಿ ಅಂತಂದರೆ, ಒಂದು ಉದಾಹರಣೆ ಕೊಟ್ಟ, ಬೆಂಗಳೂರು ಒಳಗಡೆ ಒಂದು ಸೆಂಟ್ರಲ್ ಪಾಯಿಂಟ್ ಒಳಗೆ ನಾವು ಏನಾದರೂ ಎಸ್ಟಾಬ್ಲಿಷ್ ಮಾಡೀನಿ ಅಂತಂದರೆ ಕೆಲವೊಂದಿಷ್ಟು ಜನ ಇಲ್ಲಿರಬಹುದು, ಇವರು ಏನು ಮಾಡ್ತಾರೆ ಅಂತಂದರೆ ನನ್ನ ಮನೆ ಪಕ್ಕದಾಗೆ ಇರುವಂತಹದ್ದು, ಇಲ್ಲೇ ನಿಯರ್ ಇರುವಂತಹ ಶಾಪ್ ಒಳಗೆ ನಾನು ಏನು ಮಾಡಬೇಕಾಗ್ತದೆ, ಪರ್ಚೇಸ್ ಮಾಡಬೇಕು ಅನ್ನುವಂತಹದ್ದನ್ನು ಯಾವಾಗ ಒಂದು ಮನೋಭಾವನೆಯನ್ನು ಹೊಂದಿರ್ತಾರೋ, ಸೊ ಈ ಒಂದು ಪಾಯಿಂಟ್ಗೆ ಏನಾಗ್ತದೆ, ಇದು ಡಿಸ್ಅಡ್ವಾಂಟೇಜ್ ಆಗಿ ಕಾರಣ ಆಗ್ತದೆ. ಏನು ಕೊಟ್ಟಾರ, ದ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಆರ್ ಜನರಲಿ ಲೊಕೇಟೆಡ್ ಇನ್ ದ center of the city. As a result, it is inconvenient for the customers who prefer to buy goods from shops near to them. ಯಾರಿಗೆ ಹತ್ರ ಇರ್ತದೆ, ಯಾರು ಕಸ್ಟಮರ್ಸ್ ತಮ್ಮ ಹತ್ರನೇ ಇರ್ತದೆ ಶಾಪ್ಗಳು ಅಥವಾ ಅಂಗಡಿಗಳು, ಅಂಥವ್ರ ಹತ್ರ ಏನು ಹೋಗ್ಬೇಕಂತ ಮನೋಭಾವನೆಯನ್ನು ಹೊಂದಿರ್ತಾರೋ ಆ ಒಂದು ಮನೋಭಾವನೆಯನ್ನು ಹೊಂದಿದಾಗ ಈ ರೀತಿಯ ಕಸ್ಟಮರ್ಸ್ ಅಥವಾ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಏನಾಗ್ತದೆ, ತೊಂದರೆ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, these are the what features, merits and limitations of departmental stores. The next content I will explain in next video. Thank you.